3 ಬಾರಿ ಓಂಕಾರ, 1 ಬಾರಿ ಗುರುವಂದನ, ಶಾಂತಿ ಮಂತ್ರ. Repeat. Om Shri Gurubhyo Namah. Om Shanti Shanti Shanti. ಅದ್ಭುತ. ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ. ನಿನ್ನೆ 10 ನಿಮಿಷ ಪ್ರಾಕ್ಟೀಸ್ ಮಾಡಿದ್ದೀರಾ? ಒಳಗಡೆನೆ ಎಲ್ಲಿಯ ತನಕ ನಿಮ್ಮದನ್ನ, ನಿಮ್ಮ ವಿಷಯನ ಒಳಗಡೆನೆ ಇಟ್ಕೊಳ್ತೀರಾ, ಅಲ್ಲಿಯ ತನಕ ನಿಮ್ಮ ವ್ಯಕ್ತಿತ್ವ ಬೆಳಕಿಗೆ ಬರಲ್ಲ. ಏನಿರುತ್ತೆ ಅದನ್ನ ಹೇಳಿ, ಏನಿರುತ್ತೆ ಅದನ್ನ ಹೇಳಿ. ತೊಂದರೆ ಇಲ್ಲ, ಏನೋ ಕಾರಣದಿಂದ ಮಾಡೋಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ. ಓಕೆ, ಪ್ರಾಕ್ಟೀಸ್ ಮಾಡಿದ್ರ? ನೀನು ವಾಯ್ಸ್ ಮೇಲೆ ಎಷ್ಟು ಜನಕ್ಕೆ ಹೊಟ್ಟೆ ನೋವು ಬಂತು ಕೈ? ಓಕೆ, ಅಲ್ಲ ಅದಕ್ಕಿಂತ ನಾನು ಹೇಳೋದು, ನಮ್ಮದು ಸೌತಲ್ಲಿ ನಾವೆಲ್ಲ ಮಹಾರಾಜರ ಕೆಳಗಡೆ ಆರಾಮಾಗಿ ಊಟ ತಿಂಡಿ ಮಾಡಿಕೊಂಡು ಸುಖವಾಗಿ ಪ್ಯಾಲೇಸ್ ಸುತ್ಕೊಂಡು ಕ್ಯಾರಸ್ ನೋಡಿಕೊಂಡು ಅದು ನೋಡ್ಕೊಂಡು ಇರ್ತೀವಿ ಅಷ್ಟೇ. ಆದರೆ ನಮ್ಮ ಒಂದು ಕರ್ನಾಟಕಕ್ಕೆ ಹೊರಗಡೆಯಿಂದ ಬಂದವ್ರನ್ನೆಲ್ಲ ಏನೇ ಆಗಲಿ ನಮ್ಮನ್ನು ರಕ್ಷಿಸ್ತಾ ಇರೋರು ನಾರ್ತ್ ಕರ್ನಾಟಕದವರೇ. ಇಲ್ಲಿರುವಂತಹ ವೀರ ಶೌರ್ಯಕ್ಕೆ ಉದಾಹರಣೆ ನಮ್ಮ ಸೌತಲ್ಲಿ ಅಷ್ಟಿಲ್ಲ. ಸ್ಟ್ರಾಂಗ್. ಸೊ ನಿಮ್ಮ ಮಣ್ಣು, ನಿಮ್ಮ ಗಾಳಿ, ನಿಮ್ಮ ನೀರಲ್ಲೇ ಇದೆ ಅದು. ಆದ್ದರಿಂದ ಇಷ್ಟು ಸ್ಟ್ರಾಂಗ್. ನಿಜವಾಗ್ಲೂ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಯಾರಿಗೂ ಹೊಟ್ಟೆ ನೋವು ಬರದೆ, ಯಾರಿಗೂ ಗಂಟಲು ನೋವು ಬರಲಿಲ್ಲ ಅಂದರೆ ನಾನು ನಿಮ್ಮೆಲ್ಲರಿಗೂ ಒಂದು, ನಿಮ್ಮದಲ್ಲ, ನಿಮ್ಮ ಒಂದು ಅಲ್ಲಿರುವ ಶಕ್ತಿಗೆ ಕೈ ಮುಗಿತೀನಿ. ಎಲ್ಲ ಕ್ಯಾಂಪಲ್ಲೂ ಸ್ವಲ್ಪ ಜನಕ್ಕಾದ್ರೂ ಹೊಟ್ಟೆ ನೋವು ಖಂಡಿತ ಬರ್ತಾ ಇತ್ತು, ಖಂಡಿತ ಗಂಟ್ಲಲ್ಲಿ ಕಿಚ್ ಆಗ್ತಾ ಇತ್ತು. ಯಾರಿಗೂ ಒಬ್ಬರಿಗೂ ಇಲ್ಲ ಇಲ್ಲಿ. ಓಕೆ ಫೈನ್. ಬೆನ್ನು ಎಷ್ಟು ಜನಕ್ಕೆ ಬಂತು ತಗೋಬೇಕು. ಇಲ್ಲಿ ಗಂಟ್ಲಲ್ಲಿ ಫೋರ್ಸ್ ತೊಗೊಂಡಾಗ ಇಲ್ಲಿ ಒಂದು ಕಡೆ ಇಟ್ಕೊಂಡಿದ್ದೇನೆ, ಇಲ್ಲಿಂದ ಗಾಳಿ ಗೊರ್ಕೆ ಥರ ಬರುತ್ತೆ ನೋಡಿ. ನೋಡಿ ಅಲ್ಲಿ ನೋಡಿ, ಕತ್ತತ್ರ ನೋಡಿ, ಅವ್ರದ್ದು ನೋಡಿ ಕತ್ತತ್ರ. ಮುಖದಲ್ಲಿ ಏನಾದರೂ ಚೇಂಜಸ್ ಇದೆಯಾ? ಮುಖದ ಮೇಲೆ ಮಂದಹಾಸ. ಅದೇ ಥರ ಬರೀ ನಾವು ಕತ್ತಿನ ಮಸಲ್ಸ್ಗೆ ಮಾತ್ರ ತೊಂದರೆ ಕೊಡಬೇಕು, ಇಲ್ಲಿಂದ ಉಸಿರು ತಗೋಬೇಕು. ಅರ್ಥ ಆಯ್ತಾ ಮಕ್ಕಳ? ಹೊಸದಾಗಿ ಬಂದಿರೋರು ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು 5 ಸರಿ ಎಲ್ಲರೂ ಮಾಡೋಣ. ಮಾಡಿ. ವಿಶ್ವಾಸ, ರೇಚಕ, ಎಕ್ಸಲೇಷನ್ ಅಷ್ಟೇ ಸಮಯದಲ್ಲಿ, ಅಷ್ಟೇ ವೇಗದಲ್ಲಿ ಹೊರಗಾಗಬೇಕು. ಸೂಕ್ತವಾದ ಸಮಯ ಅಂದರೆ 5 ಸೆಕೆಂಡ್ಸ್. 5 ಸೆಕೆಂಡ್ಸಲ್ಲಿ ಇನ್ಹಲೇಷನ್ನು ಆಗಬೇಕು, ಎಕ್ಸಲೇಷನ್ನು ಆಗಬೇಕು. ಹಾಗಾದ್ರೆ ಇನ್ಹಲೇಷನ್ಗೆ ಎಷ್ಟಾಗುತ್ತೆ ಸಮಯ? 2.5 ಸೆಕೆಂಡ್ಸ್. ಎಕ್ಸಲೇಷನ್ಗೆ 2.5 ಸೆಕೆಂಡ್ಸ್. ನಾನು 2.5 ಸೆಕೆಂಡ್ಸ್ಗೆ ನೆನ್ನೆ ಏನು ಮಾಡಿದ್ದೆ?
ಕೌಂಟ್ ಕೊಟ್ಟಿದ್ದೆ 1 2 3 3 2 1 ಮಾಡೋಣ. ಒಂದು 10 ಸರಿ ಮಾಡೋಣ. ಮಾಡಿ 1 2 3 3 2 1 1 2 3 3 2 1 3 2 1 1 2 3 3 2 1 1 2 3 3 2 1 ಹಾಗೆ ಮಾಡ್ತಾ ಇರಿ. ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಹೊಟ್ಟೆಯ ಭಾಗವನ್ನು ಮೇಲೆ ಎತ್ತಬೇಕು. ಆಗ ಎದೆಯ ಭಾಗ ಅಗಲ ಆಗುತ್ತೆ. ಹೊಟ್ಟೆಯ ಭಾಗ ಮೇಲೆತ್ತಬೇಕು, ಎದೆಯ ಭಾಗ ಅಗಲ ಆಗುತ್ತೆ ಗಾಳಿ ತಗೊಂಡಾಗ. ಗಾಳಿ ಬಿಟ್ಟಾಗ ಎದೆಯ ಭಾಗವನ್ನು ಕೆಳಗಡೆ ಹಾಕಿ ಹೊಟ್ಟೆ ಯಥಾಸ್ಥಿತಿಗೆ ಹೋಗುತ್ತೆ. ಗುಡ್ 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 ಗುಡ್, ವೆರಿ ಗುಡ್ ವೆರಿ ಗುಡ್. ಹೌದು, ಅದಕ್ಕೆ ಕರೆಕ್ಟಾಗಿ ಎಲ್ಲ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮ್ಗೆ ಯಾರಿಗೇನು ಆಗಿಲ್ಲ. ಈ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ತಿಳ್ಕೊಂಬಿಟ್ಟಿದ್ದೀನಿ. ಗುಡ್ ಗುಡ್ ಗುಡ್. ಕೆಂಬರ್ತಾ ಇದೆ. ಸಹಜ ಸ್ಥಿತಿ, ಸಹಜ ಉಸಿರಾಟ. ಏಕೆಂದರೆ ಬೆಳಗ್ಗೆ 10 ಸರಿ ಮಾಡಿದ್ದೀರಾ ಅಲ್ವಾ, 10 ಸರಿಗಿಂತ ಜಾಸ್ತಿ ಬೇಡ. ಇದೊಂದ್ಸರಿ ಪ್ರಾಕ್ಟೀಸ್ ಥರ ನಾನು ಮಾಡಿಸಿದ್ದು. ಯಾರಾದರೂ ಒಬ್ಬರು ಕೈ ಎತ್ತಿ ಈ ಭಸ್ತ್ರಿಕಾ ಪ್ರಾಣಾಯಾಮ ಯಾವ ನಿಯಮದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀರಾ? ಯಾರು ಒಬ್ಬರು? ಎಸ್, ವೆರಿ ಗುಡ್. ಗುಡ್. ನಿನ್ನ ಹೆಸರು ಮಗು? ಅಕ್ಷಯ. ನೀನು ಸರಿಯಾಗಿ ಹೇಳಿದಕ್ಕಲ್ಲ ನನಗೆ ಸಂತೋಷ ಆಗಿತ್ತು. ಹೇಳಬೇಕು ಅಂತ ಮನಸ್ಸು ಬಂತ, ಅದು ಇರಬೇಕು. ನಾವು ಏನು ಮಾಡ್ತೀವಿ ಅದನ್ನು ಹೇಳಬೇಕು. ತಪ್ಪಾಗಿರುತ್ತಾ ಸರಿಯಾಗಿರುತ್ತಾ ಅದೇನು ನಡೆಯುತ್ತೆ ಅದನ್ನು ಆಗಲ್ಲ. ಥ್ಯಾಂಕ್ ಯು. ಪ್ರಶ್ನೆ ಅನ್ನುವ ಒಂದು ನಿಯಮದ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಈ ದಿನ ಕಪಾಲಭಾತಿ ಅನ್ನೋ ಒಂದು ಪ್ರಾಣಾಯಾಮನ ನಾನು ಹೇಳ್ಕೊಡ್ತೀನಿ. ಕಪಾಲಭಾತಿ ಇವತ್ತು ಯೋಗದಲ್ಲಿ ಆ ಏನು ಹೆಸರಿರುತ್ತಲ್ಲ ಅದರದ್ದು ಅರ್ಥ ನೀವು ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಆಗಲೇ 50% ನಿಮ್ಮ ಪಾಕೆಟಲ್ಲಿ ಬಂದ್ಬಿಡ್ತು ಯೋಗ. ಓಕೆ, ಇಲ್ಲಿ ಕಪಾಲ ಭಸ್ತ್ರಿಕಾ ಅಂದರೆ ತಿಳ್ಕೊಂಡ್ವಿ, ದಟ್ ಈಸ್ ಎನ್ ಟೂಲ್. ಹೇಗೆ ಅದು ಮಿಷಿನ್ ವರ್ಕ್ ಆಗುತ್ತೆ ಅದೇ ಥರ ನಮ್ಮ ದೇಹದಲ್ಲಿ ವರ್ಕ್ ಆಗುತ್ತೆ. ಈ ಕಪಾಲಭಾತಿ ಅಂದರೆ, ಕಪಾಲ ಅಂದರೆ ಬುರುಡೆ, ಭಾತಿ ಅಂದರೆ ಶೈನಿಂಗ್, ಒಂದು ಥರದ ಪಾಲಿಶ್. ಅಂದರೆ ಈ ಪ್ರಾಣಾಯಾಮ ಮಾಡೋದ್ರಿಂದ ಮುಖದ ಮೇಲೆ ಒಂದು ರೀತಿಯ ಒಂದು ಮಿಂಚು, ಒಂದು ರೀತಿಯ ಶೈನಿಂಗ್, ಒಂದು ರೀತಿಯ ಶೈನಿಂಗ್ ಆ ರೀತಿ ಮುಖದ ಮೇಲೆ ಕಾಣಿಸುತ್ತೆ. ಅದಕ್ಕೆ ಇದನ್ನು ಕಪಾಲಭಾತಿ. ಈಗ ಋಷಿ ಮುನಿಗಳಿರ್ಬೋದು, ಇನ್ನೊಬ್ಬರು ಇರ್ಬೋದು. ಸೊ ಈ ಕಪಾಲಭಾತಿ ಮಾಡೋದ್ರಿಂದ ಮುಖದ ಮೇಲೆ ಶೈನಿಂಗ್ ಬರುತ್ತೆ. ಅಂದರೆ ಕಪ್ಪಗಿರೋರು ಬೆಳ್ಳಗಾಗ್ತಾರೆ ಅಂತ ಅಲ್ಲ. ಇವಾಗ ಫಂಕ್ಷನ್ಸ್ಗೆ ಹೋದ್ರೆ ಏನು ಮಾಡಿಸ್ಕೊಂತೀರ ಹಿಂದಿನ ದಿನ? ಫೇಶಿಯಲ್. ಯಾಕೆ ಹೇಳು? ಕಪ್ಪಗಿರೋರ್ನ ನಾವು ಬೆಳ್ಳಗೆ ಮಾಡ್ತೀವಿ ಅಂತ ಫೇಶಿಯಲ್ ಮಾಡಿಸ್ಕೊಂತೀವ. ಗ್ಲೋ, ಒಂದು ರೀತಿ ಶೈನಿಂಗ್, ಗ್ಲೋ ಬರಲಿ ಮುಖದ ಮೇಲೆ ಅಂತ ಮಾಡಿಸ್ಕೊಳ್ತೀವಲ್ವಾ. ಈ ಕಪಾಲಭಾತಿ ಪ್ರತಿದಿನ 10 ನಿಮಿಷ ಮಾಡಿದ್ರೆ ಸಾಕು, ಆಟೋಮ್ಯಾಟಿಕ್ ನಿಮ್ಮ ಮುಖದ ಮೇಲೆ ಗ್ಲೋ ಬರುತ್ತೆ. ದಟ್ಸ್ ಎ ಪರ್ಮನೆಂಟ್. ಏನು ಹಚ್ಕೊಳ್ಳೋದೇ ಬೇಡ, ಮುಖದ ಮೇಲೆ ಒಂದು ರೀತಿಯ ಗ್ಲೋ. ಅದಕ್ಕೆ ಕಪಾಲಭಾತಿ ಅಂತ ಹೇಳ್ತಾರೆ. ಈ ಕಪಾಲಭಾತಿನ ಪ್ರಾಣಾಯಾಮ ಅಂತ ಕರಿಬಾರ್ದು. ಇದು ಒಂದು ಉಸಿರಾಟದ ಕ್ರಿಯೆ. ಯಾಕೆ ಪ್ರಾಣಾಯಾಮ ಅಂತ ಕರಿಬಾರ್ದು ಅಂದರೆ, ಈ ಕಪಾಲಭಾತಿಲಿ ಇನ್ಹಲೇಷನ್ ಪ್ರಾಣಾಯಾಮದ ಮುಖೇನ ಆಗಲ್ಲ. ಹಾಗಂದ್ರೆ ಯಾರಾದ್ರೂ ಹೇಳ್ತೀರಾ? ಇನ್ಹಲೇಷನ್ ಅಂದರೆ ಪೂರಕ ಉಚ್ಛ್ವಾಸ,
ಪ್ರಾಣಾಯಾಮದ ಮುಖೇನ ಆಗಲ್ಲ. ಹಾಗಂದ್ರೆ ಏನು? ಪ್ರಾಣಾಯಾಮ ಅಂದ್ರೆ ಏನು? ಹೇಳಿ ಕರೆಕ್ಟ್. ಉಸಿರಾಟ ಕರೆಕ್ಟ್. ಎಂತ ಉಸಿರಾಟ? ಹಾಗಾದ್ರೆ ಯಾಕೆ ಉಸಿರಾಟ ಅಂತ ಕರೀತಾರೆ? ಪ್ರಾಣಾಯಾಮ ಅಂತ ಯಾಕೆ ಕರೀತೀವಿ? ನೋ, ಅದು ಭಸ್ತ್ರಿಕ. ಪ್ರಾಣಾಯಾಮ ಅಂತಲೇ ಏನಕ್ಕೆ ಉಸಿರಾಟಕ್ಕೂ ಪ್ರಾಣಾಯಾಮಕ್ಕೂ ವ್ಯತ್ಯಾಸ ಏನು ಮಕ್ಕಳ? ಉಸಿರಾಟವನ್ನು ಕಂಟ್ರೋಲ್ ಮಾಡೋದು. ನೋ ನೋ ನೋ. ಹಿಂದಿನ ಬೆಂಚಿನ ಮಕ್ಕಳು ಅವರೇ ಬುದ್ಧಿವಂತರು. ಪ್ರಾಣಾಯಾಮಕ್ಕೂ ಉಸಿರಾಟಕ್ಕೂ ಏನು ವ್ಯತ್ಯಾಸ? ಒಂದು ನಿಮಿಷಕ್ಕೆ ಎಷ್ಟು ಸಾರಿ ಉಸಿರಾಡ್ತೀವಿ ನಾವು? 16ರಿಂದ 18 ಸಾರಿ. ಈ ಪ್ರಾಣಾಯಾಮ ನೆನ್ನೆ ಭಸ್ತ್ರಿಕ ಎಷ್ಟು ಸರಿ ಮಾಡಿದ್ವಿ? ಒಂದು ನಿಮಿಷಕ್ಕೆ 12. ಅಂತಂದ್ರೆ 18ಕ್ಕೂ 12ಕ್ಕೆ ಕಡಿಮೆ ಆಯಿತು. ಯಾಕೆ ಈ ಕಡಿಮೆ ಆಗ್ಬೇಕಾದ್ರೆ ಉಸಿರನ್ನ ಏನು ಮಾಡಿದ್ವಿ? ಹಿಡಿದ್ರಿ. ಹೌದು ತಾನೆ? ಉಸಿರನ್ನ ಹಿಡಿಬೇಕಾದ್ರೆ ಏನು ಉಪಯೋಗಿಸಿದ್ರಿ? ಕರೆಕ್ಟ್. ನೋ, ಯಾರು ಹೇಳಿದ್ರಲ್ಲಿ? ಯಾರು ಹೇಳಿದ್ ಬಲ ಅಂತ? ಕಮಾನ್ ಯಾರು ಹೇಳಿದ್ ಬಲ ಅಂತ? ನೀನ? ಯಾರು ಹೇಳಿದ್ದು? ವೆರಿ ಗುಡ್. ಈಗ ನೋಡು, ಬಾಗಲ್ನ ತೆಗೆಯಕ್ಕೆ ಮಾಡಕ್ಕೆ ಹೋಗ್ಬಿಟ್ಟು ನಾವು ಬಲವಂತವಾಗಿ ಹಾಕ್ತೀವಿ ತಾನೆ, ಗಾಳಿ ಬೇಡ ಅಂತ. ಸೊ ಬಲನ ಉಪಯೋಗಿಸಿ ಕಂಟ್ರೋಲ್ ಮಾಡಿದ್ವಿ ಏರ್ನ. ಓಕೆ, ಇದು ನೀವು ಅರ್ಥ ಮಾಡ್ಕೋಬೇಕು. ಬೇಸಿಕ್ ಇದು. ಓಕೆ, ಬೇಸಿಕ್. ನಾವು ಎಲ್ಲಿ ಬಲ ಪ್ರಯೋಗ ಮಾಡ್ತೀವಿ? ನಾವು ಥ್ರೋಟ್, ಗ್ಲಾಟಿಸ್, ಈ ಒಂದು ಗಂಟಲಿನ ಭಾಗದಲ್ಲಿ ನಾವು ಮಾಡ್ತೀವಿ. ಸೊ ಇದು ಪ್ರಾಣಾಯಾಮ. ಈ ಕಪಾಲಭಾತಿಲಿ ಬರೀ ಉಸಿರನ್ನ ಹೊರಬಿಡಕ್ಕೆ ಮಾತ್ರ ಬಲ ಉಪಯೋಗಿಸ್ತೀವಿ, ಉಸಿರನ್ನ ತಗೊಳಕ್ಕೆ ಬಲ ಉಪಯೋಗಿಸಲ್ಲ. ನಾರ್ಮಲ್ ಆಗಿ ನಾವು ಕುತ್ಕೊಂಡಾಗ ಏನು ಉಸಿರಾಡ್ತಾ ಇದೀವಿ ಅದೇ ಥರನೇ ಉಸಿರಾಡುತ್ತೆ. ಆದರೆ ಉಸಿರನ್ನ ಬಿಡಬೇಕಾದ್ರೆ ಬಲ ಉಪಯೋಗಿಸ್ತೀವಿ. ಅಂದರೆ ಎಕ್ಸಲೇಷನ್, ರೇಚಕ, ಇದಕ್ಕೆ ಮಾತ್ರ ನಾವು ಬಲನ ನಿಶ್ವಾಸ ಉಪಯೋಗಿಸ್ತೀವಿ. ಅದೇ ಗಾಳಿ ತಗೋಬೇಕಾದ್ರೆ ಪೂರಕ ಉಚ್ಛ್ವಾಸ, ಇನ್ಹಲೇಷನ್ಗೆ ಬಲ ಉಪಯೋಗಿಸಲ್ಲ. ಸಾಮಾನ್ಯವಾದ ಉಸಿರು ಅದಾಗದೆ ಒಳಗಡೆ ಹೋಗುತ್ತೆ. ಗಾಳಿ ಮಾತ್ರ ನಾವು ಬಲವಂತವಾಗಿ 1 ಸೆಕೆಂಡ್ಗೆ 1 ಬಾರಿ ಸ್ಫೋಟಕದ ಮಾದರಿಯಲ್ಲಿ ಗಾಳಿನ ಹೊರಗಾಕ್ತೀವಿ. 1 ಸೆಕೆಂಡ್ಗೆ ಒಂದ್ಸರಿ ಸ್ಫೋಟಕ ಹೆಂಗ್ ಬರುತ್ತೆ ನೋಡಿ, ಆ ತರಹ ನಾವು ಗಾಳಿನ ಹೊರಗಾಕ್ತೀವಿ. ಆ ಥರ ಗಾಳಿನ ಇದು ಸ್ಫೋಟಕದ ಮಾದರಿ ಹಾಕ್ಬಿಟ್ಟು ನಾವು ಆರಾಮ್ ರೆಸ್ಟ್ ಸ್ಟೇಜಿಗೆ ಬಂದಾಗ ಅದಾಗದೆ ಉಸಿರು ಒಳಗಡೆ ಹೋಗುತ್ತೆ. ಅದಕ್ಕೆ ಇದನ್ನ ಪ್ರಾಣಾಯಾಮದ ಕ್ರಿಯೆ ಅಂತ ಕರೀತೀವಿ, ಉಸಿರಾಟದ ಕ್ರಿಯೆ. ಇಲ್ಲಿ ವರ್ಬಲ್, ಇಲ್ಲಿ ಒಂದು ಕ್ರಿಯೆ ನಡೆಯುತ್ತೆ ನಮ್ಮ ದೇಹದಲ್ಲಿ. ಇಲ್ಲಿ ಮೂಗಿನ ಮೂಲಕ ಹೆಚ್ಚು ಸ್ಫೋಟಕದ ಮಾದರಿಯಲ್ಲಿ ಹಾಕ್ತೀವಿ. ಇದು ಮಾಡಬೇಕು ಹೇಗಪ್ಪ ಹಾಕ್ಬೇಕಂದ್ರೆ, ನಮ್ಮ ನಾಭಿ ಹೊಕ್ಕಳು ಏನಿದೆ ಅದರ ಸುತ್ತ ಇರುತ್ತಲ್ಲ ಮಸಲ್ಸ್ನ, ಇದು ಹೊಕ್ಕಳು ಅಂದ್ಕೊಳ್ಳಿ, ಇದ್ರ ಸುತ್ತ ಮಸಲ್ಸ್ ಇದೆ. ಏನು ಮಾಡ್ತೀವಿ, ಮಸಲ್ಸ್ನ ನಾವು ಈ ಥರ ಒಳಗಡೆಗೆ ಹಿಂಡ್ತೀವಿ. ಹೊಕ್ಕಳ ಸುತ್ತ ಇರುವ ಮಾಂಸಖಂಡಗಳನ್ನು ಒಳಮುಖವಾಗಿ ಎಳ್ಕೊತೀವಿ. ಒಳಮುಖವಾಗಿ ಎಳ್ಕೊಂಡ ತಕ್ಷಣ ಮೂಗಿನ ಮೂಲಕ ಸ್ಫೋಟಕದ ಮಾದರಿಯಲ್ಲಿ ಎಕ್ಸಲೇಷನ್. ಪ್ರಾಣಾಯಾಮದಲ್ಲಿ ಉಪಯೋಗ ಯಾವ್ದು ಹೇಳಿದ್ದೆ ನಾನು? ಆಕ್ಸಿಜನೇಷನ್, ಡಿಟಾಕ್ಸಿಫಿಕೇಶನ್, ನಿರ್ವಿಷೀಕರಣ ಹೇಳಿದ್ದೆ ತಾನೇ ಉಪಯೋಗ ಆಗೋದು. ಈ ಕಪಾಲಭಾತಿಯಿಂದ 80% ನಮ್ಮ ದೇಹದಲ್ಲಿರುವ ವಿಷ ಏನಿರುತ್ತೆ ಅದು ಹೊರಗಡೆ ಬಂದ್ಬಿಡುತ್ತೆ. ಮೆಡಿಕಲ್ ಟೆಸ್ಟ್ ಮಾಡಿದ್ರೆ, ನೀವು ಪ್ರಾಣಾಯಾಮ ಮಾಡ್ತಾ ಇದ್ದವ್ರಿಗೂ, ನಿಮ್ಮ ಸ್ನೇಹಿತರು ಮಾಡದೇ ಇದ್ದವ್ರಿಗೂ ಮೆಡಿಕಲ್ ಟೆಸ್ಟ್ ಮಾಡಿದ್ರೆ ನಿಮ್ಮಲ್ಲಿ ರಕ್ತದೊಳಗಡೆ ಹೆಚ್ಚಿನ ಟಾಕ್ಸಿನ್ಸ್ ಇರಲ್ಲ. ಕಪಾಲಭಾತಿ 10 ನಿಮಿಷ ಮಾಡಬೇಕಷ್ಟೆ. ಈಗ ನೋಡಿ ಈ ಕಡೆ ಹಿಂಗೆ ತಿರ್ಕೊಂಬಂಚು. ಹಾಂ, ಈಗ ನೋಡಿ ವೇದ ಮತ್ತು ವಾಣಿಶ್ರೀ ಮಾಡ್ತಾರೆ. 1 ಸೆಕೆಂಡ್ಗೆ 1 ಸರಿ ನೋಡಿ. ಗಾಳಿ ತಗೋತಾ ಇದ್ದಾರೆ ಅವರು.
ಹೋಗುತ್ತೆ, ನಾವು ತಗೊಳ್ಳಲ್ಲ. ನಾರ್ಮಲ್ ಇನ್ಹಲೇಷನ್. ಭಯ ಪಟ್ಕೋಬಾರ್ದು, ಅಯ್ಯೋ ಗಾಳಿ ತಗೊಳ್ದೆ ಹೆಂಗಪ್ಪ ಹೋಗುತ್ತೆ ಅಂತ ನಾವು ಮಾಡಿದ್ರೆ ಹೊಟ್ಟೆ ನೋವು, ಬೆನ್ನೋವು, ತಲೆನೋವು, ತಲೆ ಸುತ್ತು ಎಲ್ಲ ಬರ್ತದೆ. ಓಕೆ, ಇನ್ನೊಂದ್ಸರಿ ಮಾಡಿ, ಇನ್ನೊಂದು ರೌಂಡು ನೋಡಿ ಎಷ್ಟು ಸುಂದರವಾಗಿ ಮಾಡ್ತಾ ಇದ್ದಾರೆ. ಸುಮ್ಮನೆ ಒಳಗೆ ಹಿಂಗೆ ತಗೊಂಡು ಈಗ ಬಿಡೋದು. ತಕ್ಷಣ ಬಿಡಬೇಕು ಮಸಲ್ಸ್ನ ತಕ್ಷಣ ಬಿಟ್ಟಾಗ ನೀವು ಇಲ್ಲಿರೋ ಮಾಂಸಖಂಡನ ಬಿಟ್ಟರೆ ಮಾತ್ರ ಒಳಗಡೆ ಗಾಳಿ ಹೋಗುತ್ತೆ, ಇಲ್ಲ ಅಂದರೆ ಹೋಗಲ್ಲ, ಅದು ತಿಳ್ಕೊಳ್ಳಿ. ಮಾಡಿದ ತಕ್ಷಣ ಸುಸ್ತಾಗ್ಬಿಡ್ತೀರಾ ನೀವು. ಓಕೆ, ನಾನು ಸರಿ ಮಾಡ್ತೀನಿ ನೋಡಿ. ಓಕೆ, ಮಾಡ್ತೀರಾ? ಮಾಡಿ, ನಾನು ಬರ್ತೀನಿ, ಹತ್ರ ಬರ್ತೀನಿ. 1001 1001 ಹಾಗೆ. ಓಕೆ, ಹೇಳ್ಕೊಳ್ಳಿ 1001. ಹಾಂ, ಕಮ ಸುಮ್ಮನೆ ಒಳಗೆ ಗಾಳಿ ತಗೊಂಡು ಸೀನ್ತಲ್ಲ ಎಲ್ಲರೂ ಸುಮ್ಮನೆ ಸೀನ್ದು ಅಕ್ಷಿ ಮಾಡಿ ಮಾಡಿ ಅಕ್ಷಿ ಮಾಡಿ ಬಾಯಲ್ಲೇ ಮಾಡಿ ಅಕ್ಷಿ. ಹಾಂ ಹಾಂ, ಗಾಳಿ ಯಾಕೆ ತಗೊಂತೀರಾ? ಮಾಡಿ ಹಾಂ, ಭುಜ ಏನು ಇಟ್ಬಾರ್ದು, ಸುಮ್ಮನೆ ಅಕ್ಷಿ. ನಿಧಾನ 1001 ಮಾಡಬೇಕು. ಅಕ್ಷಿ ಮಾಡಿ ಅಕ್ಷಿ ಮಾಡಿ ಅಕ್ಷಿ. ಹಾಂ, ಭುಜ ಹೋಗ್ಬಾರ್ದು. ಹಾಂ, ಅಕ್ಷಿ ಮಾಡಿ ಹೇಳ್ತಾ ಇಲ್ಲ ಅಕ್ಷಿ ಹಾಂ ಹಾಂ ಹಾಂ, ತಗೋಬೇಕು ಅಕ್ಷಿ ಅಕ್ಷಿ ಮಾಡ್ತಾ ಇದ್ದೀನಿ. ಹಾಂ, ಮಾಡ ಅಕ್ಷಿ ಮಾಡ ಅಕ್ಷಿಯಿಂದ ಒಳಗೋಗ್ಬೇಕು. ಬಿಡು, ಗಾಡಿ ತೊಗೊತಾ ಇದೆಯಾ ನೋಡು, ಸುಮ್ಮನೆ ಗಾಡಿ. ಹಾಂ, ಅಕ್ಷಿ. ಹಾಂ 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 ಹಾಂ, ತಗೋಬಾರ್ದು. ಟ್ರೈ ಮಾಡಿ ಇನ್ನೊಂದ್ಸರಿ ಹಾಗೆ. ಹಾಂ, ಕರೆಕ್ಟ್. ಟ್ರೈ ಮಾಡಿ. ಹಾಂ, ಮೂಗಲ್ಲಿ ಸ್ಫೋಟಕ ಮಾಡಿ ಬರಬೇಕು. ಮೂಗು ಮುಂದೆ ಕೈ ಇಟ್ಕೊಳ್ಳಿ, ಮತ್ತೆ ಗಾಳಿ ಬರ್ತಿದೆಯಾ ಇಲ್ವಾ ಆ ಥರ. Good, beautiful.
ಇನ್ನು 10 ನಿಮಿಷ ನೀವು ಮಾಡಿದ್ರೆ ಸಾಕು. ನಿಮಗೆ ಹೊಟ್ಟೆ ನೋವಿನ ಸಮಸ್ಯೆ ಇರ್ಬೋದು, ಜೀರ್ಣಕ್ರಿಯೆ ಸಮಸ್ಯೆ ಇರ್ಬೋದು, ಅದೆಲ್ಲವೂ ದೂರ ಆಗುತ್ತೆ. ಒಂದು ಟೆಕ್ನಿಕ್ ತಿಳ್ಕೊಳ್ಳಿ. ಒಂದು ವಾರ ಒಂದ್ಸರಿ ಇಲ್ಲಿ ಇಟ್ಕೊಳ್ಳಿ ನಿಮ್ಮ ಮಕ್ಕಳ ಮೇಲೆ, ಇನ್ನೊಂದು ಕೈ ಹೀಗೆ ಇಟ್ಕೊಂಡಿದ್ರೆ ಉಸಿರು ಬಿಡಬೇಕಾದ್ರೆ ಹೊಟ್ಟೆ ಒಳಗೋಗ್ಬೇಕು. ಓಕೆ, ಟೇಕ್ ರೆಸ್ಟ್. ಸೊ ನಿಮ್ಮ ಮನೇಲಿ ಮಾಡಬೇಕಾದ್ರೆ ಭುಜ ಎಲ್ಲ ಏನೂ ಎತ್ತಬಾರ್ದು. ಒಂದು ಕೈನ ಇಲ್ಲಿಟ್ಕೊಳ್ಳಿ, ಇನ್ನೊಂದು ಮೂಗತ್ರ ಬೆರಳಿಟ್ಕೊಳ್ಳಿ. ಸೊ ಗಾಳಿ ಬರೋದು ಮೂಗಿಗೆ ತಾಕಬೇಕು, ಬೆರಳಿಗೆ ತಾಕಬೇಕು. ಗಾಳಿ ಬರ್ಬೇಕಾದ್ರೆ ಹೊಟ್ಟೆ ಒಳಗೋಗ್ಬೇಕು. ಸೀನ್ ಬೇಕಾದ್ರೆ ಹೇಗೆ ಬರುತ್ತೆ ಅಬ್ಸರ್ವ್ ಮಾಡಿ ನೀವು. ಸೀನ್ದಾಗ ಆಗ ನೋಡ್ಕೊಳ್ಳಿ ಹೊಟ್ಟೆ ಎಲ್ಲ ಹೆಂಗೆ ಬರುತ್ತೆ ಅಂತ. ಒಳಗೋಗುತ್ತೆ ತಾನೇ? ಹಾಂ, ಅದೇ ಥರ ಅಷ್ಟೇ. ಓಕೆ, ಇದು ಕಪಾಲಭಾತಿ. ನಿಜವಾಗ್ಲೂ ನಿಮಗೆ ಹೊಟ್ಟೆ ಸಮಸ್ಯೆ ಇರುತ್ತೆ, ಅದಕ್ಕೆ ಇದು ಅತ್ಯಂತ ಅದ್ಭುತವಾದ ಪ್ರಾಣಾಯಾಮ. ಇದನ್ನು ನೀವು ನಾಳೆ ಬೆಳಗ್ಗೆ 15 ನಿಮಿಷ ಹೋಮ್ವರ್ಕ್ ಅಷ್ಟೇ. ನಿಮಗೆ 15 ನಿಮಿಷ ಈ ಪ್ರಾಣಾಯಾಮನ ಮಾಡ್ಕೊಂಡು ಬರಬೇಕಾಗುತ್ತಾ? ನೆಕ್ಸ್ಟ್ ಪ್ರಾಣಾಯಾಮ. ಈ ಒಂದು ಪ್ರಾಣಾಯಾಮ ಇಂಪಲ್ಸಿವ್ ಲಾ ಆಫ್ ಪ್ರೆಷರ್. ಇಂಪಲ್ಸಿವ್ ಫೋರ್ಸ್ ಅಂದರೆ ಗೊತ್ತಾ? ಇಂಪಲ್ಸಿವ್ ಫೋರ್ಸ್ ತಕ್ಷಣ ಒಂದು ರೀತಿಯ ಶಕ್ತಿ ಉತ್ಪತ್ತಿ ಆಗೋದು. ತಕ್ಷಣ ಶಕ್ತಿ ಉತ್ಪತ್ತಿ ಆಗ್ಬಿಡೋದು. ಹಾವು ಕುಟುಕಿದಾಗ ತಕ್ಷಣ ವಿಷ ಹೆಂಗೆ ಹೋಗುತ್ತೆ, ಹೌದಾ? ಕೇಳು. ಇಂಪಲ್ಸಿವ್ ಫೋರ್ಸ್ ಅಂದರೆ ತಕ್ಷಣದಲ್ಲಿ ಏನಾದರೂ ಒಂದು ಆಗೋದು, ಎನರ್ಜಿ ಉತ್ಪತ್ತಿ ಆಗೋದು. ದಟ್ ಈಸ್ ಕಾಲ್ಡ್ ಇಂಪಲ್ಸಿವ್ ಫೋರ್ಸ್. ಈ ಒಂದು ಪ್ರಾಣಾಯಾಮ ಇಂಪಲ್ಸಿವ್ ಲಾ ಆಫ್ ಪ್ರೆಷರ್ ಅನ್ನುವ ಒಂದು ನಿಯಮದ ಆಧಾರದ ಮೇಲೆ ಆಗುತ್ತೆ. ಇದು ಹೇಗಾಗುತ್ತೆ ಅಂದರೆ, ಈ ಹೊಕ್ಕಳನ್ನ ನೀವು ಒಳಗಡೆ ತಗೊಂಡು ನೀವು ಬಿಟ್ಟಾಗ ಇಲ್ಲಿ ಹೊಕ್ಕಳ ಸುತ್ತ ಅದರ ಹಿಂಭಾಗದಲ್ಲಿ ಅಂದರೆ ಸ್ಪೈನಲ್ ಕಾರ್ಡ್ ತುದಿಲಿ ಇಂಪಲ್ಸಿವ್ ಫೋರ್ಸ್ ಉತ್ಪತ್ತಿ ಆಗುತ್ತೆ. ಆ ಒಂದು ವೈಬ್ರೇಟಿವ್ ಫೋರ್ಸ್, ಆ ವೈಬ್ರೇಷನು ಅಂದರೆ ಆ ಕಂಪನ ಹೇಗಿರುತ್ತೆ ಅಂದರೆ ಇಂಪಲ್ಸಿವ್ ಕಂಪನ ಅಂತ ಹೇಳ್ತಾರೆ. ಅದು ಅಂದರೆ ತಕ್ಷಣ ಉತ್ಪತ್ತಿ ಆಗೋದು. ಅದು ತುಂಬ ಎನರ್ಜಿ ಇರುತ್ತೆ ಅದರಲ್ಲಿ. ಅಲ್ಲಿ ಸ್ಪೈನಲ್ ಕಾರ್ಡ್ ತುದಿಲಿ ಅದು ಉತ್ಪತ್ತಿ ಆಗುತ್ತೆ. ಅದು ತಕ್ಷಣ ಅಲ್ಲಿ ಉತ್ಪತ್ತಿ ಆದ ತಕ್ಷಣ ಇಡೀ ಸ್ಪೈನಲ್ ಕಾರ್ಡು ಅದರೋದಕ್ಕೆ ಶುರು ಮಾಡುತ್ತೆ, ಕಂಪನಕ್ಕೆ ಒಳಗಾಗುತ್ತೆ. ಸೊ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಒಂದಲ್ಲ ಒಂದು ರೀತಿಯಲ್ಲಿ ಸ್ಪೈನಲ್ ಕಾರ್ಡ್ಗೆ ಕನೆಕ್ಟ್ ಆಗಿದೆ. ಕಾಲು ನೋವು ಬಂತು, ಮಂಡಿ ನೋವು ಬಂತು, ತಲೆನೋವು ಬಂತು, ಎಲ್ಲದಕ್ಕೂ ಸ್ಪೈನಲ್ MRI ಮಾಡ್ತಾರೆ ತಾನೆ. ಸೊ LS ಅಂತ ಮಾಡಿಬಿಡ್ತಾರೆ, ನಂಬರ್ ಆಫ್ ಪೇಯ್ನ್ ಅಂದ್ಬಿಟ್ಟು ಮಾಡೇ ಮಾಡ್ತಾರೆ. ಅದಕ್ಕೆ ಏನಕ್ಕೆ ಅಂದರೆ ನಮ್ಮ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳು ಆ ಸ್ಪೈನಲ್ ಕಾರ್ಡ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಯಾವಾಗ ಈ ಸ್ಪೈನಲ್ ಕಾರ್ಡ್ ಈ ಥರ ಕಂಪನಕ್ಕೆ ಅದಕ್ಕೆ ಕಂಪನಕ್ಕೆ ಒಳಗಾಗುತ್ತೋ ಇಡೀ ನಮ್ಮ ದೇಹ ಕಂಪನಕ್ಕೆ ಒಳಗಾಗುತ್ತೆ. ಇದು ಇಂಪಲ್ಸಿವ್ ಲಾ ಹಾಗೆ ಹೇಳೋದು. ನಾವು ಒಂದು ನಿಗದಿಯಾದ ಸಮಯದಲ್ಲಿ, ಕಡಿಮೆ ಸಮಯದಲ್ಲಿ ಹೆಚ್ಚು ಬಲ ಪ್ರಯೋಗ ಮಾಡಿದಾಗ, ಇಲ್ಲಿ ನೋಡಿ 1 ಸೆಕೆಂಡ್ ಒನ್ಸ್ ಅಂದರೆ ಎಷ್ಟು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಬಲ ಪ್ರಯೋಗ ನಾವು ಮಾಡಿದಾಗ ಅದರ ಹತ್ತಿರ ಇರುವಂತಹ ಅದಕ್ಕೆ ಅಲ್ಲಿ ಇಂಪಲ್ಸಿವ್ ಫೋರ್ಸ್ ಉತ್ಪತ್ತಿ ಆಗುತ್ತೆ. ಆ ಇಂಪಲ್ಸಿವ್ ಫೋರ್ಸು ಕ್ಷಣಾರ್ಧದಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಂಪಲ್ಸಿವ್ ಲಾ ಹೇಳ್ತಾರೆ. ಕಪಾಲಭಾತಿ ಹಾಗೇನೆ. ನೀವು ನಾಳೆ 15 ನಿಮಿಷ ಮಾಡಿ ಅಂತ ಹೇಳಿದ್ದೀನಿ. ಮಿನಿಮಮ್ 10 ನಿಮಿಷ ಆದರೂ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು. ಮಾಡಿದಾಗ ನೋಡ್ಕೊಳ್ಳಿ, ಹೌದಾ ನಾವು ಕಂಪನಕ್ಕೆ ಒಳಗಾಗಿದ್ದೀವಾ, ಇಡೀ ನಿಮ್ಮ ದೇಹ ಕಂಪನಕ್ಕೆ ಒಳಗಾಗಿರುತ್ತೆ. ಅದೇ ಒಂದು ರೀತಿಯ ಒಂಥರ ಪ್ಲೆಷರ್ ನಿಮಗೆ ಅನುಭೂತಿ ಆಗುತ್ತೆ. ಓಕೆ, ಇದರದ ಅನುಕೂಲ ಡಿಟಾಕ್ಸಿಫಿಕೇಶನ್, ನಿರ್ವಿಷೀಕರಣ.
ಇದರಲ್ಲಾಗುತ್ತೆ. ಡಯಾಬಿಟಿಕ್ನವ್ರಿಗೆ ಪ್ಯಾಂಕ್ರಿಯಾಸಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಇದು ತುಂಬ ಒಳ್ಳೆಯ ಪ್ರಾಣಾಯಾಮ. ಮತ್ತು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಹೊಟ್ಟೆಯ ಅಬ್ಡೋಮೆನ್ ರೀಜನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಇದು ಸರಿ ಹೋಗುತ್ತೆ. ಹಾಗೆ ನಮ್ಮ ಒಂದು ಬ್ರೈನಲ್ಲಿ ಮೋಟಿವೇಶನ್ ಜಾಸ್ತಿ ಆಗುತ್ತೆ, ರಿಜುವಿನೇಷನ್ ಆಫ್ ದ ಸೆಲ್ಸ್ ಇನ್ ದ ಬ್ರೈನ್, ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ತುಂಬ ಚೆನ್ನಾಗಿ ಆಗುತ್ತೆ ಇದರಿಂದ. ಓಕೆ, ಮತ್ತು ನಮ್ಮ ನೆಗೆಟಿವಿಟೀಸ್ ಇದರಿಂದ ನಾವು ಡಿಟಾಕ್ಸಿಫಿಕೇಷನ್ ಮಾಡಿದಾಗ ಬರೀ ನಮ್ಮ ಒಳಗಡೆ ಉತ್ಪತ್ತಿ ಆಗುವ ವಿಷ ಅಲ್ಲ, ನಮ್ಮ ಮೆದುಳಿನಲ್ಲಿ ಭಾವನಾತ್ಮಕ ಕ್ರಿಯೆಗಳಿಂದ ಋಣಾತ್ಮಕವಾದಂತಹ ನೆಗೆಟಿವ್ ಬರುತ್ತೆ. ಏನೋ ಕಂಡ್ರಾಗಲ್ಲ, ಇಲ್ಲಿ ಮಾಡಿಬಿಡ್ಬೇಕು, ಏನೇನೋ ಆ ಥರ ಆಲೋಚನೆಗಳು ಎಲ್ರಿಗೂ ಬರುತ್ತೆ, ನನಗೆ ನಿಮಗೆ ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಬರುವಂತಹ ಸಹಜವಾದದ್ದು. ಅದು ಇಲ್ಲಿ ಕಾಗ್ನೇಟಿವ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಅದರಿಂದ ಉತ್ಪತ್ತಿಯಾದಂತಹ ವಿಷನ ಇದು ಹೊರಗಡೆ ಆಗುತ್ತೆ. ಆದ್ರಿಂದಾನೇ ಸ್ವಲ್ಪ ದಿನ ಆದಾಗ ನಿಮಗೆ ಗೊತ್ತಿಲ್ಲದೆ ನಿಮ್ಮ ವ್ಯಕ್ತಿತ್ವ ಗುಣಾತ್ಮಕವಾಗಿ ಪರಿವರ್ತನೆ ಆಗುತ್ತೆ, ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತೆ. ಮೊದಲು ಎಷ್ಟು ಕೋಪ ಬರ್ತಾ ಇತ್ತು, ಈಗ ನಿಮ್ಮ PT ಟೀಚರ್ ನನಗೆ ಒಳ್ಳೆ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್ ಅಲ್ಲೇ ಇದ್ದಾರೆ. ಅವರ ಬ್ರದರ್ದು ಅವರು ಯೋಗಕ್ಕೆ ಪ್ರಾಣಾಯಾಮಕ್ಕೆಲ್ಲ ಬಂದಮೇಲೆ ಅವರೇ ನೋಡ್ತಾ ಇದ್ದಂತೆ, ಮೊದಲು ಅಂಥ ಕೋಪ ಇತ್ತಂತೆ ಅವರಿಗೆ, ಹೇಗೆ ಅಂದರೆ ಯಾವ ವಸ್ತುನೂ ಬಿಡ್ತಾ ಇರಲ್ಲ ಆ ಥರ ಕೋಪ. ಈಗ ನೋಡಿದ್ರೆ ಇವರೇ ಕಿರ್ಚಾಡಿದ್ರು ಅವನೇನು ಕಿರ್ಚಾಡಲ್ಲಂತೆ, ಸುಮ್ಮನೆ ಇತ್ತು. ಸೊ ಇಲ್ಲೇ ಲೈವ್ ಎಕ್ಸಾಂಪಲ್ ಇದ್ದಾರೆ. ನೆನ್ನೆ ನಿಮ್ಮ ಟೀಚರ್ ಅಂತ ಹೇಳ್ಕೊಳ್ತಾ ಇದ್ರು. ಓಕೆ, ಸೊ ಈ ಥರ ಮತ್ತೆ ಯಾರ ಮೇಲಾದ್ರು ಇರಿಟೇಷನ್ ಆಗೋದು ಅದೆಲ್ಲ ಅದಾಗದೆ ಕಡಿಮೆ ಆಗುತ್ತೆ. ನಮಗೆ ಗೊತ್ತಿರುತ್ತೆ ಅದೆಲ್ಲ ಆಗಬಾರ್ದು ನಮಗೆ ಅಂದರೆ ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ. ಯಾರ್ಯಾರು ಥೈರಾಯ್ಡ್ ಸಮಸ್ಯೆ ಇದೆಯಾ ಕೈ ಎತ್ತಿ. ಥೈರಾಯ್ಡ್, ಓಕೆ ಫೈನ್. ಈ ಒಂದು ಪ್ರಾಣಾಯಾಮ ಉಜ್ಜಾಯಿ ಅಂತಂದ್ರೆ ವಿಜಯ ಸಾಧಿಸೋದು. ವಿಜಯ ಅಂತಂದ್ರೆ ಸುಮ್ಮನೆ ವಿನ್ನಿಂಗ್ ಅಲ್ಲ, ನಮ್ಮ ಅಪೋನೆಂಟ್ ಸ್ಟ್ರಾಂಗ್ ಆಗಿರೋರ ಮೇಲೆ ಆಟ ಆಡಿ ಸಾಧಿಸಿದಾಗ ಬರುವಂತಹ ವಿಜಯನೇ ಬೇರೆ ಇರುತ್ತೆ. ನಮ್ಮ ಈಕ್ವಲ್ ಆಗಿ ನಮಗಿಂತ ಕಡಿಮೆ ಇದ್ದವ್ರನ್ನ ಸೋಲಿಸಿ ಪ್ರೈಸ್ ತಗೊಂಡಾಗ ಅವಾಗಲೇ ಬೇರೆ ಥರ ಅನುಭವ. ನಮ್ಮ ಅಪೋನೆಂಟ್ ತುಂಬ ಸ್ಟ್ರಾಂಗ್ ಆಗಿದ್ದು ಅವ್ರು ಹೊಡಿಯೋಕ್ಕಾಗಲ್ಲ ಅನ್ನೋರ ಮೇಲೆ ಏನಾರು ಅವ್ರನ್ನ ಗೆದ್ದುಬಿಟ್ರೆ ನಾವು ಅದ್ರಲ್ಲಿ ಸಿಕ್ಕೋ ಸಂತೋಷ. ನೀವು ನೋಡಿರ್ತೀರಲ್ಲ ಟೆನ್ನಿಸು ಶಟ್ಲೆಲ್ಲ ನೋಡಿದಾಗ ಏನು ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಮೊನ್ನೆ ದಿನ ಗೋಲ್ಡ್ ಮೆಡಲ್ ಬಂದಿದೆ ಟೇಬಲ್ ಟೆನ್ನಿಸ್ಗೆ, ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಗೋಲ್ಡ್ ಮೆಡಲ್ ಮೊನ್ನೆ ಬಂತಂತ ತಕ್ಷಣ ನಮ್ಮ ಹಸ್ಬೆಂಡ್ ಹಾಕುದಿದೆ, ನೋಡು ನೀನು ಟೇಬಲ್ ಟೆನ್ನಿಸಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡ್ಬಿಟ್ರು ಒಬ್ರು ಅಂತ. ಯಾಕೆಂದರೆ ಚೈನಾ ಜಪಾನ್ ಮುಂದೆ ನಾವೆಲ್ಲ ಏನೂ ಇಲ್ಲ, ಅದ್ಭುತ ಅವರೆಲ್ಲ ಆಟ ಆಡೋದು. ಸೊ ಅಂಥವ್ರ ಮೇಲೆ ಏನಾದ್ರು ವಿಜಯ ಸಾಧಿಸಿದಾಗ ಬರುತ್ತಲ್ಲ ವಿಜಯೋತ್ಸವ, ಅದಕ್ಕೆ ಉಜ್ಜಾಯಿ ಅನ್ನೋದು. ಈ ಪ್ರಾಣಾಯಾಮಕ್ಕೆ ಯಾಕೆ ಉಜ್ಜಾಯಿ ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಉಸಿರಿನ ಮೇಲೆ ಆ ರೀತಿಯ ಒಂದು ವಿಜಯನ ಸಾಧಿಸ್ತೀವಿ. ಅದನ್ನ ವಿಜಯ ಸಾಧಿಸ್ಬಿಟ್ಟು ಅದನ್ನ ನಮ್ಮ ಕಡೆಗೆ ತಗೊಂಡ್ಬಿಡ್ತೀವಿ. ನೀಟಾಗಿ ಕುದುರೆ ಹಿಂಗೆ ಓಡ್ತಾ ಇರುತ್ತೆ, ಅದನ್ನ ಟೇಮ್ ಮಾಡಿ ಎಲ್ಲ ಮಾಡಿ, ಒಂದು ನಾಯಿ ಬಂದಾಗ ತಗೊಂಡಾಗ ಹೇಗಿರುತ್ತೆ ಅದನ್ನ ನೀಟಾಗಿ ಎಲ್ಲ ಟೇಮ್ ಎಲ್ಲ ಮಾಡಿದಾಗ ಎಷ್ಟು ಚೆನ್ನಾಗಿ ನಮ್ಮ ಜೊತೆನೆ ನಮ್ಮ ಥರನೇ ಇರೋಕ್ಕೆ ಶುರು ಮಾಡಬೇಕಲ್ವಾ. ಅದೇ ರೀತಿ ಉಸಿರಿನ ಮೇಲೆ ನಾವು ವಿಜಯನ ಸಾಧಿಸಿ ಆ ಉಸಿರನ್ನ ನಾವು ನಮ್ಮ ಒಂದು ಹಿಡಿತಕ್ಕೆ ತಗೊಳ್ಳೋದಕ್ಕೆ ಉಜ್ಜಾಯಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಈ ಉಜ್ಜಾಯಿ ಪ್ರಾಣಾಯಾಮದಿಂದ ಚೆಸ್ಟ್ ಕಂಜೆಷನ್, ನನಗೆ ಇಲ್ಲಿ ಮೊನ್ನೆ ಬಂದಾಗ ಇದ್ದಕ್ಕಿದ್ದಂಗೆ ಕಂಜೆಷನ್ ಶುರುವಾಯಿತು, ಯಾಕೆ ಅಂತಲೇ ಗೊತ್ತಾಗಲಿಲ್ಲ. ನಾನು ಯಾವಾಗೂ ಪಾಪ ಹೇಳಿದ್ಲು ಏನಾದ್ರು ಮಾತ್ರೆ ತಂದ್ಕೊಡ್ಲ, ಏನು ಬೇಡ ಅಂತ. ನಿನ್ನೆ ಮೊನ್ನೆಯಿಂದ ಪ್ರಾಣಾಯಾಮ ಮಾಡಿಕೊಂಡೆ ಎಲ್ಲ ಸರಿ ಹೋಯಿತು. ಐ ಹ್ಯಾವ್ ನಾಟ್ ಟೇಕನ್ ಟ್ಯಾಬ್ಲೆಟ್ಸ್. ಓಕೆ, ಸೊ ಇಲ್ಲಿಯವರೆಗೆ ನನಗೆ ಗೊತ್ತಿರೋ ಹಾಗೆ ನಾರ್ತ್ ಕರ್ನಾಟಕ ಎಸ್ಪೆಷಲಿ ಇಲ್ಕಲ್ಗೆ ಸೂಲೆಬಾವಿಯಲ್ಲೆಲ್ಲ ಅವ್ರು ಕರ್ಕೊಂಡು ಹೋದಾಗ ನೋಡಿದೆ ಇರ್ತಾರೆ ಶ್ರಮಜೀವಿ. ಮತ್ತು ನಿಮ್ಮ ವಾತಾವರಣದಲ್ಲೇ ಧೂಳಿದೆ, ಮತ್ತು ಆ ನೇಕಾರ ತುಂಬ ಜನ ಹೆಚ್ಚು ಇರ್ತಾರೆ, ಅದರಿಂದ ಬರೋ ಡಸ್ಟ್ ಸಹ ಇದೆ. ಸೊ ಅದರಿಂದೆಲ್ಲ ಚೆಸ್ಟ್ ಕಂಜೆಷನ್ ಆಗೋ ಸಾಧ್ಯತೆ ಇರುತ್ತೆ. ತುಂಬ ಬಿಸಿಲಾದಾಗಲೂ ಅಷ್ಟೇ, ತುಂಬ ಬಿಸಿಲಾದಾಗಲೂ ಚೆಸ್ಟ್ ಕಂಜೆಷನ್ ಆಗುತ್ತೆ, ಥಂಡಿಗೆ ಆಗುತ್ತೆ ಅಂತ ಅಲ್ಲ. ಅದಕ್ಕೆ ಮತ್ತೆ ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ಸ್ ಇಲ್ಲಿರುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ಸ್ ದೊಡ್ಡದಾಗಿ ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ಸ್. ಟಾನ್ಸಿಲ್ಸ್ ಯಾರಿಗಿದೆ ಮಕ್ಕಳ? ಟಾನ್ಸಿಲ್ಸ್ ಇರಬೇಕಲ್ಲ ಚಿಕ್ಕವ್ರಿಗೆ, ನಿಮಗಿದೆಯಾ ಟಾನ್ಸಿಲ್ಸ್? ಗುಡ್.
ಯಾರಿಗಾದ್ರೂ ಟಾನ್ಸಿಲ್ಸ್ ನಿಮ್ಮನೇಲಿ ಇದ್ರೂ ಅಷ್ಟೇ ಮಕ್ಕಳಿಗೆ ಈ ಪ್ರಾಣಾಯಾಮನ ಹೇಳ್ಕೊಡಿ. ಟಾನ್ಸಿಲ್ಸ್ಗೆ ಔಷಧಿ ಇಲ್ಲದೆ ಈ ಪ್ರಾಣಾಯಾಮ 21 ಸಾರಿ ಮಾಡಿಕೊಂಡ್ರೆ ಸಾಕು, ಒಂದು 3 ದಿನ ಟಾನ್ಸಿಲ್ಸ್ ಚೆನ್ನಾಗುತ್ತೆ. ಟಾನ್ಸಿಲ್ಸ್ಗೆ ಬ್ರಾಂಕಿಯಲ್ ಸಿಸ್ಟ್ ಅಂತ ಇಲ್ಲಿರುತ್ತೆ. ಸಿಸ್ಟು ಎಲ್ಲರಲ್ಲೂ ಇರುತ್ತೆ ಇಲ್ಲಿ ಸಿಸ್ಟು. ಇದಕ್ಕಿದ್ದಾಗೆ ಕೆಲವು ಸರಿ ಅದು ಫ್ಲರಿಶ್ ಆಗಿಬಿಟ್ಟು ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಸೊ ಬ್ರಾಂಕಿಯಲ್ ಸಿಸ್ಟು, ಟಾನ್ಸಿಲ್ಸು, ಥೈರಾಯ್ಡು, ಥೈಮಸ್ ಗ್ಲ್ಯಾಂಡೇ ಈ ಚೆಸ್ಟ್ ಕಂಜೆಷನ್ಗೆ ಕಾರಣ. ಈ ಥೈಮಸ್ ಅನ್ನೋದು ಇಲ್ಲಿರುತ್ತೆ ಎದೆಯಲ್ಲಿ. ಇದು ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ಥೈಮಸ್ ಗ್ಲ್ಯಾಂಡು ರಿಯಾಕ್ಟ್ ಆಗುತ್ತೆ. ಏನೋ ಎಕ್ಸಾಮ್ ಟೈಮು, ಏನೋ ಅಮ್ಮ ಏನೋ ಹೇಳಿರ್ತಾರೆ, ಅಪ್ಪ ಏನೋ ಹೇಳ್ತಾರೆ, ಟೀಚರ್ ಏನೋ ಹೇಳ್ತಾರೆ, ಸ್ನೇಹಿತರಲ್ಲೇ ಏನೋ ಡಿಸ್ಪ್ಯೂಟ್ ಆಗುತ್ತೆ, ಏನೋ ಯಾವುದ್ರಿಂದಲೂ ನಿಮಗೆಲ್ಲ ಸ್ಟ್ರೆಸ್ ಬಂದಾಗ ಥೈಮಸ್ ಗ್ಲ್ಯಾಂಡ್ ಅಂತ ಇರುತ್ತೆ ಇಲ್ಲಿ ಎದೆಯಲ್ಲಿ. ಅದು ಏನಾಗ್ಬಿಡುತ್ತೆ ಅಂದರೆ ಮೋಟಿವೇಟ್ ಆಗಿಬಿಟ್ಟು ಶ್ಲೇಷ್ಮ ಶುರು ಮಾಡಿಬಿಡುತ್ತೆ. ಸೊ ಥೈಮಸ್ ಗ್ಲ್ಯಾಂಡ್ಗೆ ಸಹ ಇದು ತುಂಬ ಅನುಕೂಲ. ವಿಶ್ವ ಆರೋಗ್ಯ ಸಂಸ್ಥೆ WHO, ಆಯುರ್ವೇದ, ಆಯುಷ್ ಹೇಳಿದ್ದಾರೆ, ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಮಾನಸಿಕ ಒತ್ತಡನೇ 80% ಕಾರಣ. 80% ನಮ್ಮ ಮಾನಸಿಕ ಒತ್ತಡನೇ ಕಾರಣ. ಮಾನಸಿಕ ಒತ್ತಡಕ್ಕೆ ಯಾವುದೇ ಔಷಧಿ ಇಲ್ಲ, ನೀವೇ ಅದನ್ನು ಸರಿಪಡಿಸ್ಕೊಳ್ಬೇಕು. ಎಲ್ಲಿಯ ತನಕ ಮಾನಸಿಕ ಪರಿಸ್ಥಿತಿ ಸ್ವಸ್ಥವಾಗಿರಲ್ವೋ ಅಲ್ಲಿಯ ತನಕ ಆರೋಗ್ಯದ ಸಮಸ್ಯೆಗಳು ಹೋಗಲ್ಲ. ಇದನ್ನು ಸೈಂಟಿಸ್ಟು, ಡಾಕ್ಟರ್ಸು ಎಲ್ಲ ರಿಸರ್ಚ್ ಮಾಡಿ ಕಂಡಿದ್ದಾರೆ. ಸೊ ಆದ್ದರಿಂದ ನಿಮ್ಮ ಆರೋಗ್ಯಕ್ಕಾಗಿ ಈ ಪ್ರಾಣಾಯಾಮನ ಮಾಡ್ಕೊಳ್ಳಿ. ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ಚೆಸ್ಟ್ ಕಂಜೆಷನ್, ಥೈಮಸ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಟಾನ್ಸಿಲ್ಸ್, ಬ್ರಾಂಕಿಯಲ್ ಸಿಸ್ಟ್, ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ರಾಣಾಯಾಮ. ಇದೆಲ್ಲದಕ್ಕೂ ತುಂಬ ಅದ್ಭುತವಾಗಿ ಪರಿಣಾಮ ಬೀರುತ್ತೆ. ನಂತರ ಶ್ವಾಸಕೋಶದಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ, ಶ್ವಾಸಕೋಶದಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದೆ ಅದು ಸಹ ಈ ಉಜ್ಜಾಯಿ ಪ್ರಾಣಾಯಾಮ ಮಾಡಿಕೊಂಡಾಗ ಅನುಕೂಲ ಆಗುತ್ತೆ. ಏನಕ್ಕೆ ಇಷ್ಟೊಂದು ಅನುಕೂಲ ಇದು? ಏನು ಕಾರಣ ಇರ್ಬೋದು ಅಂದರೆ, ನಿಮ್ಮ ಮನೆಯಲ್ಲಿ ಏನಾದರೂ ನೋವಾದರೆ ಅಥವಾ ಒಂದು ಬಾವು ಏನಾರು ಅದೇ ಊದ್ಕೊಂಡಿದ್ದಾಗ ನೋವಾದಾಗ ಏನು ಮಾಡ್ತಾರೆ, ಅಜ್ಜಿ ಅಮ್ಮ ಎಲ್ಲ ಏನು ಮಾಡಿದ್ರು, ಶಾಖ ಕೊಡ್ತಾರೆ ಅಲ್ವಾ? ಬಿಸಿನೀರಿನ ಶಾಖ ಇರ್ಬೋದು. ಈಗಂತೂ ಬ್ಯಾಗ್ಸೇ ಬಂದ್ಬಿಟ್ಟಿದೆ. ಆ ಬ್ಯಾಗ್ಸ್ ತಂದು ಅಲ್ಲಿಡ್ತಾರೆ. ಯಾಕೆ ಕೊಡ್ತಾರೆ? ನೋವು ಹೋಗ್ಲಿ ಅಂತ, ಮತ್ತೆ ಊದ್ಕೊಂಡಿದ್ರೆ ಕಡಿಮೆ ಆಗಲಿ ಅಂತ, ಮತ್ತೆ ಹುಣ್ಣೇನಾರು ಆಗ್ಬಿಟ್ಟಿದ್ರೆ ಒಡಿಲಿ ಅಂತ. ಹೌದು ತಾನೇ? ಇದೆಲ್ಲ ಮಾಡ್ತಾರೆ ತಾನೇ ಮನೆಯಲ್ಲಿ. ಸೊ ಅಂದರೆ ಆ ಬಿಸಿಯ ಒಂದು ಶಾಖದ ಗುಣ ನೋವು ನಿವಾರಕ. ಬಾಹು ಏನಾರಾದರೆ ಅದನ್ನು ಹೊರಗಡೆ ಓಡುತ್ತೆ, ಇನ್ಫೆಕ್ಷನ್ ಆಗಿರೋದನ್ನ ಓಪನ್ ಮಾಡಿಬಿಟ್ಟು ಕ್ಲೀನ್ ಮಾಡುತ್ತೆ. ಊದ್ಕೊಂಡಿರೋದು ಸ್ವೆಲ್ಲಿಂಗು, ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಇದು ಶಾಖದ ಗುಣ. ಹೌದು ತಾನೇ? ನಿಮಗೆ ನಾ ಹೇಳಿದ್ದೆಲ್ಲ ನೀವೇ ಹೇಳಿ. ಮನೇಲಿ ಈಗ ಮಾಡಿದಾಗ ಯಾಕೆ ಮಾಡ್ತಾರೆ ಅಂತಂದರೆ ನೋವು ಹೋಗೋದಕ್ಕೆ, ಶಮನ ಸಿಕ್ಕೋದಕ್ಕೆ. ಸೊ ಈ ಪ್ರಾಣಾಯಾಮದಿಂದ ನಾವು ಈ ಒಂದು ಕತ್ತಿನ ಭಾಗದಲ್ಲಿ ಶಾಖನ ಉತ್ಪತ್ತಿ ಮಾಡ್ತೀವಿ. ಕತ್ತಿನ ಭಾಗದಲ್ಲಿ ನಾವು ಶಾಖ ಉತ್ಪತ್ತಿ ಮಾಡ್ತೀವಿ. ಈ ಶಾಖ ಉತ್ಪತ್ತಿ ಮಾಡಿದಾಗ ಆ ಶಾಖದ ಮಧ್ಯದಲ್ಲಿ ಗಾಳಿನ ತೂರಿಸ್ತೀವಿ. ನೋಡಿ, ಹೀಗೆ ಮಾಡಿದಾಗ ಶಾಖ ಉತ್ಪತ್ತಿ ಆಗುತ್ತೆ. ಇದ್ರ ಮಧ್ಯ ಗಾಳಿ ಹೋದಾಗ ಗಾಳಿ ಏನಾಗುತ್ತೆ, ಜೋರು ಬಿಸಿ ಆಗುತ್ತೆ. ಅಂದರೆ ಗಾಳಿನ ನಾವು ಶಾಖ ಉತ್ಪತ್ತಿ ಮಾಡೋದ್ರ ಮೂಲಕ ಗಾಳಿನ ಬಿಸಿ ಮಾಡೋದ್ರಿಂದ ಬಿಸಿ ಗಾಳಿಯಿಂದ ಈ ಥೈರಾಯ್ಡ್ ಗ್ಲ್ಯಾಂಡ್, ಟಾನ್ಸಿಲ್ಸ್, ಬ್ರಾಂಕಿಯಲ್ ಸಿಸ್ಟ್, ಥೈಮಸ್ ಗ್ಲ್ಯಾಂಡ್, ಅದೇ ಬಿಸಿ ಶಾಖ ಚೆಸ್ಟ್ ಹೋಗಿ ಚೆಸ್ಟ್ ಕಂಜೆಷನ್, ಅದೇ ಶಾಖ ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶದಲ್ಲಿ ಏನಾದರೂ ಅನಾರೋಗ್ಯ ಆಗಿದ್ದರೆ ಏನಾದರೂ ಅದನ್ನು ಸಹ ಸರಿ ಮಾಡುತ್ತೆ.
ಇಲ್ಲಿ ಹಾಗಾದರೆ ಈ ಪ್ರಾಣಾಯಾಮದಲ್ಲಿ ಮುಖ್ಯ ಶಾಖ ಹೇಗೆ ಉತ್ಪತ್ತಿ ಮಾಡ್ತೀವಿ ಅನ್ನೋದೇ ಮುಖ್ಯ ಇಲ್ಲಿ. ಅದ್ಭುತವಾದಂತಹ ಪ್ರಾಣಾಯಾಮ. ಈಗ ನೋಡಿ ಇದನ್ನ ಇವಾಗ ಏನು ಮಾಡೋದ್ರಿಂದ ಶಾಖ ಬಂತು? ಏನು ಮಾಡಿದೆ? ಈಗ ನಾ ಕೈಯನ್ನ ಉಜ್ಜಿದೆ ಅಂದರೆ ಉಜ್ಜುವ ಮೂಲಕ ಏನಾಗುತ್ತೆ? ಶಾಖ ಉತ್ಪತ್ತಿ ಆಗುತ್ತೆ. ಈಗ ಸುಮ್ಮನೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಏನಾಗುತ್ತೆ ನೋಡಿ? ಏನಾಗುತ್ತೆ? ಬಿಸಿ ಆಗುತ್ತೆ. ಅಂದರೆ ನಾವು ಪ್ರೆಸ್ ಮಾಡಿ ಇಟ್ಕೊಂಡಾಗ ಬಿಸಿ ಆಗುತ್ತೆ, ಉಜ್ಜಿದಾಗ ಬಿಸಿ ಆಗುತ್ತೆ. ಇವೆರಡನ್ನೂ ಈ ಕತ್ತಿಗೆ ಮಾಡ್ತೀವಿ ನಾವು. ಇಲ್ಲಿ ಒಂದು ಕನ್ಸ್ಟ್ರಿಕ್ಟ್ ಮಾಡ್ತೀವಿ, ಅಂದರೆ ಇಲ್ಲಿ ಒಂದು ಈ ಥರ ಪ್ರೆಸ್ ಮಾಡಿ ಒಂದು ತರಹದ ಒಂದು ಬ್ರಿಡ್ಜನ್ನ ಹಾಕ್ತೀವಿ. ಹಾಗೆ ಬ್ರಿಡ್ಜನ್ನ ಹಾಕಿ ಈ ಮಸಲ್ಸ್ ಇರುತ್ತಲ್ಲ, ಆ ಮಸಲ್ಸ್ನ ಹಿಂಗೆ ಹಿಡಿತೀವಿ. ಹಿಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಬ್ಲಾಕ್ ಆಗಿಬಿಡುತ್ತೆ ವಿಂಡ್ ಪೈಪು. ಆಗ ನಾವು ಗಾಳಿ ತಗೊಳ್ಳೋಕೆ ಶುರು ಮಾಡ್ತೀವಿ. ಇಲ್ಲಿ ವಿಂಡ್ ಪೈಪ್ ಬ್ಲಾಕ್ ಆಗಿರುತ್ತೆ, ಗಾಳಿ ನಾವು ತಗೊಳ್ಳೋಕೆ ಶುರು ಮಾಡ್ತೀವಿ. ಗಾಳಿ ಒಳಗಡೆ ಹೋಗೋ ತನಕ ಬಿಡಲ್ಲ, ಫೋರ್ಸ್ ಅಪ್ಲೈ ಮಾಡ್ತೀವಿ ನಾವು. ಆಗೇನಾಗುತ್ತೆ? ನಿಧಾನ ಆಗೇನಾಗುತ್ತೆ? ಇದು ಬಿಡಲ್ಲ, ಇದು ಉಜ್ಜುತ್ತಾ ಇರುತ್ತೆ. ಇಲ್ಲಿ ಕನ್ಸ್ಟ್ರಿಕ್ಟ್ ಮಾಡಿರ್ತೀವಿ, ಅದು ಬಿಡಲ್ಲ, ಉಜ್ಜುತ್ತಾ ಇರುತ್ತೆ. ಆಗ ಬಿಸಿ ಅಲ್ಲಿ ಉತ್ಪತ್ತಿ ಆಗುತ್ತೆ. ಆ ಬಿಸಿಯ ಮುಖೇನ ಗಾಳಿ ಹೋಗುತ್ತೆ. ಯು ಕ್ಯಾನ್ ಫೀಲ್, ನಿಮಗೆ ಅದು ಗಾಳಿಯ ಅನುಭವ ಆಗುತ್ತೆ, ಬಿಸಿ ಗಾಳಿಯ ಅನುಭವ ಆಗುತ್ತೆ. ಆ ಬಿಸಿ ಗಾಳಿ ಚೆಸ್ಟಿನ ಮೂಲಕ ಶ್ವಾಸಕೋಶಕ್ಕೆ ಹೋಗುತ್ತೆ. ಹೋದಾಗ 1-2 ಸೆಕೆಂಡ್ ಅಲ್ಲೇ ಬಿಸಿ ಗಾಳಿ ಇಟ್ಕೊಳ್ಳೋಣ. ತುಂಬ ನೋವಾದ್ರೆ ಏನು ಮಾಡ್ತೀವಿ ನಾವು? ಅಲ್ಲೇ ಸ್ವಲ್ಪ ಹೊತ್ತು ಇಟ್ಟಿರ್ತೀವಿ, ಗೊತ್ತಾ? ಸೊ ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಇಟ್ಕೊಂಡು ನಂತರ ಅದನ್ನು ಎಕ್ಸೇಲ್ ಮಾಡೋದು. ಈಗ ನೋಡಿ ಮಾಡ್ತಾರೆ ಇದನ್ನು ಚಿನ್ ಲಾಕ್ ಅಂತ. ಈ ಚಿನ್ನನ್ನು ಲಾಕ್ ಮಾಡೋದು ಅಂದರೆ ಇಲ್ಲಿ ವಿಂಡ್ ಪೈಪ್ ಇರುತ್ತೆ. ಈ ವಿಂಡ್ ಪೈಪನ್ನು ಗಾಳಿಯ ಒಂದು ನಾಳವನ್ನು ಇದು ಗಾಳಿ, ಇದು ನಾಳ, ಇದನ್ನು ಮಾಡಬೇಕು ಅಂದಾಗ ಏನು ಮಾಡಬೇಕಾಗುತ್ತೆ? ಕಂಟ್ರಾಕ್ಟ್ ಮಾಡಬೇಕಾಗುತ್ತೆ. ನೋಡಿ ಒಂದು ನೋಡಿ ಚಿನ್ನನ್ನು 2 ಕಾಲರ್ ಬೋನ್ ಇರುತ್ತೆ, ಅದರ ಮಧ್ಯದಲ್ಲಿ ತೊಗೊಂಬಂದು ಇಡಬೇಕು. ಇಟ್ಟ ನಂತರ ಅಲ್ಲೇನಾಗುತ್ತೆ? ಕನ್ಸ್ಟ್ರಿಕ್ಟ್ ಆಗುತ್ತೆ, ಈ ಥರ ಆಗುತ್ತೆ. ಅಲ್ಲಿ ಹೀಟ್ ಬರೋಕ್ಕೆ ಶುರುವಾಗಿರುತ್ತಾ? ನೆಕ್ಸ್ಟ್ ಏನು ಮಾಡ್ತೀರಾ? ಈ ಮಸಲ್ಸ್ನ ಹಿಂಗೆ ಬಿಗಿ ಮಾಡ್ತೀರಾ, ಅಲ್ಲೂ ಹೀಟ್ ಬರೋಕ್ಕೆ ಶುರುವಾಗುತ್ತೆ. ನಿಧಾನವಾಗಿ ಇನ್ಹೇಲ್ ಮಾಡ್ತಾರೆ. ನಿಧಾನವಾಗಿ ಇನ್ಹೇಲ್ ಮಾಡಿದಾಗ ಎಷ್ಟು ನಿಧಾನಕ್ಕೆ ನೀವು ಗಾಳಿ ತಗೊಳ್ತೀರಾ ಅಷ್ಟು ಚೆನ್ನಾಗಿ ಗಾಳಿ ಬಿಸಿ ಆಗುತ್ತೆ. ಗೀಝರಲ್ಲಿ ನೋಡಿ, ಎಂತ ಇನ್ಸ್ಟೆಂಟ್ ಗೀಝರಲ್ಲಿ ನೀವೇನಾದ್ರು ಜೋರಾಗಿ ಬಿಟ್ಬಿಟ್ರೆ ಏನಾಗುತ್ತೆ? ನೀರು ಅದೇ ನಿಧಾನಕ್ಕೆ ಬಿಟ್ಟರೆ ಜಾಸ್ತಿ ಬಿಸಿ ಆಗುತ್ತೆ. ಹಾಗೆ ಈ ನಿಧಾನಕ್ಕೆ ಗಾಳಿ ತಗೊಂಡಾಗ ಗಾಳಿ ಬಿಸಿ ಆಗುತ್ತೆ. ಈ ಗಾಳಿ ತಗೊಂಡಾಗ ಈ ಒಂದು ಶಬ್ದ ಹೇಗಿರುತ್ತೆ ಅಂದರೆ, ಸಮುದ್ರಕ್ಕೆಲ್ಲ ಹೋಗಿದ್ದೀರಾ? ಸಮುದ್ರದ ಅಲೆಯ ಶಬ್ದ ಗೊತ್ತಾ? ಸಮುದ್ರದ ಅಲೆಯ ಶಬ್ದದ ಮಾದರಿ ಶಬ್ದ ಉತ್ಪತ್ತಿ ಆಗುತ್ತೆ. ಓಕೆ, ನೋಡ್ತಾ ಇದ್ದೀರಾ? 2 ಗಲ್ಲನ 2 ಕಾಲರ್ ಬೋನ್ ಮಧ್ಯೆ ಹಾಕ್ತಾರೆ. ಇಲ್ಲಿ ಮಸಲ್ಸ್ನ ಕಂಟ್ರಾಕ್ಟ್ ಮಾಡ್ತಾರೆ. ಮಾಡಿದ್ಮೇಲೆ ನಿಧಾನವಾಗಿ ಗಾಳಿ ತಗೊಳ್ತಾರೆ. ಹಾಗೆ ಸ್ವಲ್ಪ ಗಾಳಿನ, ಆಮೇಲೆ ಲಾಕನ್ನು ಓಪನ್ ಮಾಡಿ ನಿಟ್ಟುಸಿರಿನ ಮಾದರಿ ಗಾಳಿನ ಹೊರಗೆ ಬಿಡಬೇಕು. ನಿಟ್ಟುಸಿರು ಯಾವಾಗ ಬಿಡ್ತೀವಿ ನಾವು? ಮತ್ತು ದೇಹಕ್ಕೆ ಆಯಾಸ ಆದರೆ, ಮನಸ್ಸಿಗೆ ಆಯಾಸ ಆದರೆ ಉಷ್ಪಾತ ಬಿಡ್ತೀವಿ ತಾನೇ. ಯಾಕೆ ಬಿಡ್ತೀವಿ? ಒಳಗಡೆ ಇರೋದೆಲ್ಲ ಒಂಥರ ಹೊರಗೆ ಬರುತ್ತೆ. ಹಾಗೆ ಇದನ್ನು ಅಷ್ಟೇ ಮಾಡಾದ್ಮೇಲೆ ನಿಟ್ಟುಸಿರಿನ ಮಾದರಿ ಹಿಸ್ಸಿಂಗ್ ಸೌಂಡ್, ನೆನ್ನೆ ನಾನು ಹೇಳಿದ್ದೆ ಅಲ್ಲ, ಹಿಸ್ಸಿಂಗ್ ಸೌಂಡ್ ಮಾದರಿಯಲ್ಲಿ ನೀವು ಗಾಳಿನ ಹೊರಗಡೆಗೆ ಬಿಡಬೇಕು. ಎನಿ ಡೌಟ್ಸ್ ಚಿಲ್ಡ್ರನ್? ಪ್ರಶ್ನೆ ಕೇಳಿ ದಯವಿಟ್ಟು. ಹೌದು, ಹೊರಗಡೆ ಎಲ್ಲ ಉಸಿರನ್ನು ಬಿಟ್ಟು ಲಾಕ್ಡೌನ್ ಉಸಿರನ್ನು ಬಿಟ್ಟಿರಬೇಕು. ಚಿಕ್ಕವರಿದ್ರೆ ನಿಮಗೇನು ಆಗಲ್ಲ. ಒಂದು 50+ ನಾನು ಫಾರ್ವರ್ಡ್ ಬೆಂಡಿಂಗು ಒಳ್ಳೇದಲ್ಲ ಅಂಥೇಳಿ ನಾ ಮಾಡಿಸಲ್ಲ. ಈ ಥರ ಮಾಡ್ಕೊಳ್ತಾರೆ, ಜಸ್ಟ್ ಈ ಥರ ಅಷ್ಟೇ. ನೋಡಿ ನೋಡಿ ಅಷ್ಟೇ. ಕತ್ತನ್ನು ಹಿಂದಕ್ಕೆ ತೊಗೊಂಡಿದ್ದೀರ ಗಾಳಿನ ತಗೋ. ಓಕೆ, ನಾನೊಂದು 2 ಸರಿ ಮಾಡಲ, ನೋಡ್ತೀರಾ?
ಭ್ರಮೆಯಲ್ಲಿ ತಗೊಳ್ಳಿ, ಗಾಳಿ ಅಲ್ಲಿ ತುಂಬಲ್ಲ, ತುಂಬೋದೇ ಇಲ್ಲಿ. ಯಾಕೆ ಅಂತಂದ್ರೆ ಇಲ್ಲೆಲ್ಲ ಮಸಲ್ಸ್ನ ನಾವು ಬಿಡಲಿಲ್ಲ ಅಂತಂದ್ರೆ, ರಿಲೀಸ್ ಮಾಡಲಿಲ್ಲ ಅಂತಂದ್ರೆ ಒಳಗಡೆ ಲಂಗ್ಸ್ ಅಲ್ಲಿ ಆಲ್ವಿಯೋಲೆ ಅಂತ ಇರುತ್ತೆ, ಅಂದ್ರೆ ಗಾಳಿಯ ಚೀಲಗಳು. ಆಲ್ವಿಯೋಲೆ ಅಂತ ಶ್ವಾಸಕೋಶದಲ್ಲಿ ಗಾಳಿಯ ಚೀಲಗಳಿರುತ್ತೆ. ಆ ಗಾಳಿಯ ಚೀಲದಿಂದ ಗಾಳಿ ಬ್ಲಡ್ಗೆ ಹೋಗಬೇಕು, ರಕ್ತಕ್ಕೆ ಹೋಗಬೇಕು, ಅದು ಗ್ಯಾಸ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಸೊ ಆ ಗ್ಯಾಸ್ ಎಕ್ಸ್ಚೇಂಜ್ ಆಗಲ್ಲ ನೀವು ಈ ಮಸಲ್ಸ್ನ ಬಿಡದೆ ಹೋದ್ರೆ. ಸೊ ಗ್ಯಾಸ್ ಎಕ್ಸ್ಚೇಂಜ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ಬರೀ ಒಳಗಡೆ ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂಶ ಜಾಸ್ತಿ ಆಗುತ್ತೆ, ಆಮ್ಲಜನಕದ ಅಂಶ ಆಗೋದಿಲ್ಲ. ಹೈಪಾಕ್ಸ್ಮಿಯಾ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಶುರುವಾಗುತ್ತೆ ಬ್ಲಡ್ಡಲ್ಲಿ. ಸ್ಟಾರ್ಟಿಂಗ್ ನಿಮಗೆ ಗೊತ್ತಾಗುತ್ತೆ ಇದು ಹೈಪಾಕ್ಸ್ಮಿಯಾ ಆಗಿದೆ ಅಂತ. ನಂತರ ಅದು ಏನೋ ನಿಮಗೆ ಸ್ವಲ್ಪ ದಿನ ಇಲ್ಲ, ಒಂದು 6 ತಿಂಗಳೆಲ್ಲ ಆದಮೇಲೆ ಏನೋ ಥರ ಆಗುತ್ತೆ ಅಂತ ಟೆಸ್ಟ್ಗೆ ಹೋದಾಗ ಹೈಪಾಕ್ಸ್ಮಿಯಾ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಈ ಗಾಳಿ ತಗೋಬೇಕಾದ್ರೆ ಕೆಳ ಹೊಟ್ಟೆಯಿಂದ ಗಾಳಿ ತುಂಬಿಸ್ತಾ ಇದ್ದೀನಿ ಅಂದ್ಕೊಂಡು ತಗೊಳ್ಳಿ. ಓಕೆ, ಓಕೆ ಹೊಟ್ಟೆ ಮೇಲ್ಮುಖವಾಗಿ ಮೇಲಕ್ಕೆ ಬರುತ್ತೆ, ಬಂದು ಚೆಸ್ಟು ದೊಡ್ಡದಾಗತ್ತೆ. ಓಕೆ, ಕಮಾನ್. ಮುಂದೆ ಏನಾದ್ರು ಸೈಡ್ ಎಫೆಕ್ಟ್ಸು ಈ ಪ್ರಾಣಾಯಾಮ ಮಾಡಿಕೊಂಡ್ರೆ ಆಗಲ್ಲ. ಓಕೆ, ಮಾಡ್ಕೊಮ್ಮ, ಏನಾಗಲ್ಲ. ಸೊ ವೇದ ವಾಣಿ, ಇಸ್ ಇಟ್ ಓಕೆ? ಈ ಒಂದು ಪ್ರಾಣಾಯಾಮ ಹಾಟ್ ಏರ್ ನಿಯಮದ ಆಧಾರದ ಮೇಲೆ ಆಗುತ್ತೆ. ಹಾಟ್ ಏರ್ ಈ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಂಟ್ರಾಕ್ಷನ್. ಒಂದು ವಸ್ತುವನ್ನು ನಾವು ಬಿಸಿ ಮಾಡಿದಾಗ ಅದು ಅಗಲ ಆಗುತ್ತೆ, ಇಲ್ಲ ಅಂದರೆ ಸಂಕುಚಿತ ಆಗುತ್ತೆ. ಇದೇನೇ ಹಾಟ್ ಏರ್ ಟ್ರೀಟ್ಮೆಂಟ್. ಆ ಒಂದು ನಿಯಮದ ಆಧಾರದ ಮೇಲೆ ಈ ಒಂದು ಪ್ರಾಣಾಯಾಮ ಬರುತ್ತೆ. ಎನಿ ಡೌಟ್ಸ್? ನಿಮ್ಮ PT ಟೀಚರು ತುಂಬ ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ದಾರೆ. ನನಗೆ ನಂಬಿಕೆ ಇದೆ ಅವರು ನೆಕ್ಸ್ಟು ನಿಮ್ಮೆಲ್ಲರಿಗೂ ಕೂರಿಸಿ ಒಂದು ಅರ್ಧ ಗಂಟೆದಲ್ಲಿ ಏನಂತಾರೆ, ಜೋರ ಕೇಳಿ, ಜಲಂಧರ ಬಂಧ. ಜಲ ಅಂದರೆ ನೀರಿರುವಂತಹ ಜಾಗ, ಅದನ್ನು ಬಂಧ ಮಾಡೋದು, ಜಲಂಧರ ಬಂಧ. ಓಕೆ, ಅದು ಯೋಗದ ಭಾಷೆ. ಇಂಗ್ಲೀಷಲ್ಲಿ ಜಿಮ್ ಲಾ. ಮೇಡಮ್ ಕನ್ನಡದಲ್ಲಿ ಏನು ಅಂತ ಕೇಳಿ. ಕುತ್ತಿಗೆಯ ಬೀಗ,
ಕೆಲವು ಎಷ್ಟು ಫನ್ನಿ ಅನ್ಸುತ್ತಲ್ವಾ, ನಾವು ಒಂಥರ ಯಾವುದೋ ಒಂದು ಭಾಷೆಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ, ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡಾಗ ನಮಗೆ ಒಂಥರ ಚಿನ್ನನ ಗಲ್ಲನ ಲಾಗ, ಅಯ್ಯೋ ಬಾಹ್ಯ ಅಂದ್ರೆ ಹೊರಗಡೆ, ಕುಂಭಕ ಅಂದ್ರೆ ಹಿಡಿಯೋದು, ತಡಿಯೋದು, ಹಿಡಿಯೋದು. ಬಾಹ್ಯ ಕುಂಭಕ ಅಂದ್ರೆ ಹೊರಗಡೆ ತಡಿಯೋದು. ಏನನ್ನು ತಡಿತೀವಿ ಹೊರಗಡೆ ನಾವು? ಗಾಳಿನ. ವೆರಿ ಗುಡ್. ಅಂದ್ರೆ ಗಾಳಿ ಒಳಗಡೆ ಹೋಗದೆ ಇರೋ ರೀತಿ ಹೊರಗಡೆನೆ ತಡಿತೀವಿ. ಈಗ ನಮ್ಮ ರೂಮ್ಗೆ ಗಾಳಿ ಬರಬಾರ್ದು, ಎಲ್ಲ ಹೊರಗಡೆ ಇರಬೇಕು ಅಂದ್ರೆ ಏನ್ ಮಾಡ್ತೀವಿ ನಾವು? ಬಾಗ್ಲು ಕಿಟಕಿ ಎಲ್ಲ ಹಾಕ್ತೀವಿ. ಆಮೇಲೆ ವೆಂಟಿಲೇಟರ್ ಬರೋ ಸಾಧ್ಯತೆ ಅಂತ ಏನ್ ಮಾಡ್ತೀರಾ? ಅದನ್ನು ಕ್ಲೋಸ್ ಮಾಡ್ತೀವಿ. ಅಂದ್ರೆ ಈ ರೂಮಿಗೆ ಗಾಳಿ ಬರುವಂತಹ ಸಾಧ್ಯತೆ ಎಲ್ಲೆಲ್ಲಿ ಇದೆ ಅದನ್ನೆಲ್ಲವನ್ನು ಏನ್ ಮಾಡ್ತೀವಿ ನಾವು? ಲಾಕ್ ಮಾಡ್ತೀವಿ. ಕರೆಕ್ಟಾ? ಲಾಕ್ ಮಾಡ್ತೀವಿ ಅಂತ ಚಿಲ್ಕ ಹಾಕೋದು ಲಾಕಿಂಗ್ ಅಂತ ತಾನೇ ಹೇಳೋದು. ಚಿಲ್ಕ ಹಾಕ್ತೀವಿ, ಚಿಲ್ಕ ಹಾಕ್ಬಿಡ್ತೀವಿ ಎಲ್ಲದಕ್ಕೂ. ಹಾಗೆ ನಮ್ಮ ದೇಹದ ಒಳಗಡೆ ಗಾಳಿ ಹೋಗುವ ಸಾಧ್ಯತೆ ಎಲ್ಲೆಲ್ಲಿ ಇದೆ ಕಂಡಿಡ್ಕೊಳ್ಬೇಕು. ಕಂಡಿಡ್ಕೊಂಡು ಏನ್ ಮಾಡ್ಬೇಕು? ಅದಕ್ಕೆಲ್ಲ ಲಾಕ್, ಬಂಧ, ಕರೆಕ್ಟ್ ಹಾಕ್ಬೇಕು. ಎಲ್ಲೆಲ್ಲಿಂದ ಹೋಗುತ್ತೆ? ಕಣ್ಣು, ಮೂಗು, ಬಾಯಿ, ಕಿವಿ ಹೋಗುತ್ತೆ ತಾನೆ, ಇಷ್ಟರಿಂದ ಹೋಗುತ್ತೆ. ಇಷ್ಟರಿಂದ ಗಾಳಿ ಹೋಗುದು ಎಲ್ಲಿ ಹೋಗುತ್ತೆ? ಇಷ್ಟರಿಂದಾನು ಥ್ರೋಟಿಂದಾನೇ ಹೋಗುತ್ತೆ. ಇಲ್ಲಿಗೆ ತಾನೇ ಬರೋದು. ಮೂಗಿಂದ ತಗೊಳ್ಳಿ ಇಲ್ಲೇ, ಬಾಯಿಂದ ತಗೊಳ್ಳಿ ಇಲ್ಲೇ, ಕಣ್ಣಿಂದ ಎಲ್ಲಿಂದ ತಗೊಂಡ್ರು ಇಲ್ಲಿಗೆ ಬರುತ್ತೆ. ಸೊ ಇದನ್ನ ನಾವು ಲಾಕ್ ಮಾಡಿಬಿಟ್ರೆ ಏನಾಗುತ್ತೆ? ಮೂಗು, ಬಾಯಿ, ಕಣ್ಣು, ಕಿವಿಯಿಂದ ಹೋಗುವಂತಹ ಗಾಳಿ ಹೋಗಕ್ಕಾಗಲ್ಲ. ಈಗಾಗಲೇ ಮಾಡಿದ್ದೀರಾ ನೀವು, ಹೌದಾ? ಯಾವ ಲಾಕ್ ಮಾಡಿದ್ರಿ ನೀವು? ವೆರಿ ಗುಡ್. ಯೋಗದ ಭಾಷೆ ಜಲಂಧರ ಬಂಧ, ಅದನ್ನು ಹಾಕ್ಬೋದು. ಮತ್ತೆ ಎಲ್ಲಿಂದ ಹೋಗುತ್ತೆ ಗಾಳಿ? ಮೂಲದ್ವಾರ ಗುದದ್ವಾರದ ಮುಖೇನ ಹೋಗುತ್ತೆ ನಮಗೆ ಗಾಳಿ, ಅಲ್ಲಿಂದ ಹೋಗುತ್ತೆ. ಸೊ ಆ ಜಾಗವನ್ನು ಲಾಕ್ ಮಾಡಬೇಕು. ಎಲ್ಲ ವಾಶ್ರೂಮ್ಗೆ ಹೋದಾಗ ಬಹುಶಃ ಇದೆಲ್ಲ ನಾವು ಮಾಡ್ಕೊತೀವಿ, ಎಲ್ಲರೂ ಮಾಡ್ಕೊತೀವಿ. ಮೂಲದ್ವಾರದ ಸುತ್ತ ಇರುವಂತಹ ಮಸಲ್ಸ್ ಏನಿರುತ್ತೆ ಅದನ್ನು ಮೇಲ್ಮುಖವಾಗಿ ಎತ್ತು ಹಿಡಿದು ಲಾಕ್ ಮಾಡಬೇಕು. ಇದು ಗುದದ್ವಾರ ಅಂತ ಇಟ್ಕೊಂಡ್ರೆ ಇದು ತುಂಬ ನಿಮಗೆ ಒಳ್ಳೆಯದು. ಎಸ್ಪೆಷಲಿ ಹೆಣ್ಮಕ್ಕಳಿಗೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಹೆಣ್ಮಕ್ಕಳಿಗೆ ಇದು ತುಂಬ ಒಳ್ಳೆಯದು. ನಾವು ಮದುವೆ ಆದಾಗ ಒಂದು ಬಾಣಂತನದಲ್ಲಿರ್ಬೋದು, ಬಸ್ರಿಲಿರ್ಬೋದು, ಈ ಲಾಕು ಕಲ್ತ್ಕೊಂಡಿದ್ರೆ ನೀವು ಆವಾಗ ನೀವು ಹಾಕೊಳ್ಳಿ. ಬರೀ ಇದೊಂದೇ ಲಾಕು. ಸೊ ಆ ಗುದದ್ವಾರದ ಸುತ್ತ ಇರುವಂತಹ ಮಾಂಸಖಂಡಗಳನ್ನು ಮೇಲ್ಮುಖವಾಗಿ ಎಳೆದು ಅದಬೇಕು. ಇಲ್ಲಿ ಏನಾಗುತ್ತೆ, ನಮ್ಮಲ್ಲಿ ನಮ್ಮ ಯೂನಿ ಜಾಗನೂ ಸೇರ್ಕೊಳ್ಳುತ್ತೆ, ಗರ್ಭ ಒಂದು ಯೂಟಿರಸ್ ಜಾಗನೂ ಸೇರ್ಕೊಳ್ಳುತ್ತೆ, ಮೂಲದ್ವಾರ. 3 ಹೆಣ್ಣುಮಕ್ಕಳು ನಾವು 3 ಭಾಗವನ್ನು ಸಹ ಅಲ್ಲಿರುವ ಮಸಲ್ಸ್ನ ಮೇಲ್ಮುಖವಾಗಿ ಎತ್ತು ಹಿಡಿಬೇಕು. ಹಿಡಿದಾಗ ಅಲ್ಲಿಂದ ಯಾವುದೇ ರೀತಿಯ ಗಾಳಿ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಂತ ಕರೀತಾರೆ? ರೂಟ್ ಲಾಕ್ ಅಥವಾ ಮೂಲಬಂಧ. ರೂಟ್ ಲಾಕ್ ಅಥವಾ ಮೂಲಬಂಧ ಅಂತ ಕರೀತಾರೆ. ಇನ್ನೆಲ್ಲಿಂದ ಗಾಳಿ ಹೋಗುತ್ತೆ? ಇನ್ನೆಲ್ಲಿಂದನೂ ಹೋಗಲ್ವಾ? ಹೌದಾ? ಹೊಟ್ಟೆ ನೋವು ಬಂದ್ರೆ ನಿಮಗೆ ಏನ್ ಮಾಡ್ತಾರೆ ಅಜ್ಜಿ ಅಮ್ಮ ಎಲ್ಲ ಮನೆಯಲ್ಲಿ? ಹೊಕ್ಕಳ ಮೇಲೆ ಎಣ್ಣೆ ಹಾಕಿ ಏನ್ ಮಾಡ್ತಾರೆ? ಹೌದಾ? ಎಲ್ಲರ ಮಕ್ಕಳು ಮಾಡ್ತಾರ ಅದು? ಆಗ ಏನಾಗುತ್ತೆ? ಎಣ್ಣೆ ಹೀರ್ಕೊಂಡ್ಬಿಡುತ್ತೆ ತಾನೆ. ಅಂದ್ರೆ ಎಣ್ಣೆನೇ ಅಲ್ಲಿ ಹೋಗುತ್ತೆ ಅಂದ್ರೆ ಗಾಳಿ ಹೋಗಲ್ವಾ? ಹೌದು ತಾನೆ? ಹೌದಾ ಅಲ್ವಾ? ಎಣ್ಣೆ ಹೋಗಕ್ ಜಾಗ ಇದೆ ಅಂದ್ರೆ ಗಾಳಿ ತೂರಕ್ ಜಾಗ ಇರಲ್ವಾ? ಇರುತ್ತೆ. ಸೊ ಹೊಕ್ಕಳನ್ನು ಸಹ ನಾವು ಲಾಕ್ ಮಾಡಬೇಕು. ಹೊಕ್ಕಳನ್ನು ಹೇಗೆ ಲಾಕ್ ಮಾಡೋದು ಅಂದ್ರೆ ಈ ನಾಭಿ ಸುತ್ತ ಇರೋ ಮಸಲ್ಸ್ನ ನಾವು ಒಳಮುಖವಾಗಿ ಎಳೆದು ಹಿಡ್ಕೋಬೇಕು. ಈಗಾಗಲೇ ಮಾಡಿದ್ದೀರಾ ಯಾವುದ್ರಲ್ಲಿ? ಗುಡ್, ಕಪಾಲಭಾತಿ. ಅದೇ ಎಳೆದ್ಬಿಟ್ಟು ಬಿಟ್ಬಿಡ್ತಾ ಇದ್ವಿ. ಇಲ್ಲೇನ್ ಮಾಡ್ಬೇಕು? ಹಾಗೆ ಎಳೆದು ಇದು ನೋಡಿ ನಾಭಿ, ಇಲ್ಲಿ ನಾಭಿ ಇದೆ, ಸುತ್ತ ಮಸಲ್ಸ್ ಇದೆ. ಇದು ನೀಟಾಗಿ ಹಿಂಗೆ ಎಳೆದ್ರೆ ಏನಾಯ್ತು?
ಆ ನಾಭಿ ಮುಚ್ಕೊಂಡ್ಬಿಡತ್ತೆ. ಹೀಗೆ ಇಟ್ಕೋಬೇಕು. ಅರ್ಥ ಆಯ್ತಾ? ಇದಕ್ಕೆ ಏನಂತಾರೆ? ನೇವಲ್ ಲಾಕ್, ಉಡ್ಡಿಯಾನ ಬಂಧ. ಏನಂತಾರೆ? ಉಡ್ಡಿಯಾನ ಬಂಧ ಅಂತಾರೆ ಯೋಗದಲ್ಲಿ, ಇಲ್ಲ ಅಂದ್ರೆ ನೇವಲ್ ಲಾಕ್ ಅಂತ ಹೇಳ್ಬೋದು. ಓಕೆ, ಸೊ ಈ 3 ಲಾಕನ್ನು ಹಾಕಿ ನಾವು ಫಸ್ಟ್ ಬಾಡಿನೆಲ್ಲ ಹೊರಗಡೆಗೆ ಹಾಕ್ಬಿಟ್ಟು 3 ಲಾಕ್ ಹಾಕಿ ಹಾಗೆ ಒಂದು 2 ಸೆಕೆಂಡ್ ಸಾಕು ಕುತ್ಕೋಬೇಕು. 2 ಸೆಕೆಂಡ್, ಸ್ಟಾರ್ಟಿಂಗು 2 ಸೆಕೆಂಡ್ ಕುತ್ಕೊಳ್ಳಿ. ಅಭ್ಯಾಸ ಆಗಲಿ ಲಾಕ್ ಆಗೋದು. ಇಲ್ಲಪ್ಪ ನಾನು ಲಾಕ್ ಹಾಕೊಂಡು ಕುತ್ಕೊಳ್ಳೋಕೆ ಆಗುತ್ತೆ ಅಂತ ತುಂಬ ಕುತ್ಕೋಬೇಡಿ. ಸ್ಟಾರ್ಟಿಂಗು 2 ಸೆಕೆಂಡು, ಆಮೇಲೆ 3 ಸೆಕೆಂಡು, ದಿನೇ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಮೆಟ್ಲು ಹತ್ತಿದಾಗಲೇ ಮಾತ್ರ ನಮಗೆ ಕರೆಕ್ಟಾಗಿ ಗೋಲ್ ಮುಟ್ಟಕ್ಕೆ ಸಾಧ್ಯ. ಮಧ್ಯದಲ್ಲಿ ಡ್ಯಾಮೇಜ್ ಆಗಲ್ಲ, ಎಲ್ಲೂ ಬೀಳಲ್ಲ. ನಾವು ಇವತ್ತು ಸ್ಮಾಲ್ ಗೋಲ್ಸ್ ಇಟ್ಕೋಬೇಕು, ಆಮೇಲೆ ದೊಡ್ಡ ಗೋಲನ್ನು ನಾವು ಮುಟ್ಟಬೇಕಾಗುತ್ತೆ. ಓಕೆ, ಸೊ ಇಲ್ಲೇನು ಮಾಡಬೇಕು? ಆ 3 ಲಾಕನ್ನು ಹಾಕಿ ಆರಾಮಾಗಿ ಕುತ್ಕೋಬೇಕು. ಕುತ್ಕೊಂಡ ನಂತರ ಒಂದು 2 ಸೆಕೆಂಡ್ ಆದಾಗ 3 ಲಾಕನ್ನು ಒಂದೊಂದಾಗಿ ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಿಬಿಟ್ಟು ನಿಧಾನವಾಗಿ ಗಾಳಿ ತಗೋಬೇಕು, ನಿಧಾನವಾಗಿ ಗಾಳಿನ ಬಿಡಬೇಕು, ಬಿಟ್ಟು ಪುನಃ ಕುತ್ಕೊಳ್ಬೇಕು. ಈಗ ನೋಡಿ ಮಾಡ್ತಾರೆ ಹಿಡಿದು. ಇದಕ್ಕೇನು ಅಂತಂದರೆ ಈ ಥರ ಕುತ್ಕೊಂಡ್ರೆ ನಿಮಗೆ ಗ್ರಿಪ್ ಸಿಗುತ್ತೆ. ಹೀಗೆ ಕುತ್ಕೊಂಡಾಗ ಈಗ ಒಂಥರ ಹಿಂಗೆ ಕುತ್ಕೊಂಡು ಗ್ರಿಪ್ ಸಿಗುತ್ತೆ. ಫಸ್ಟು ಚಿನ್ ಲಾಕ್ ಹಾಕ್ತಾರೆ ನೋಡಿ, ಗಾಳಿನೆಲ್ಲ ಬಿಟ್ಟರು, ಚಿನ್ ಲಾಕ್ ಹಾಕಿದ್ರು, ಉಡ್ಡಿಯಾನ ಬಂದ, ಮೂಲ ಬಂದ. ಯು ಜಸ್ಟ್ ಅಬ್ಸರ್ವ್ ದಿಸ್. ಹಾಕಿ ಒಂದು 2 ಸೆಕೆಂಡು, ತಕ್ಷಣ ರಿಲೀಸ್ ದ ಲಾಕ್ಸ್. ಇನ್ಹೇಲ್, ಎಕ್ಸೇಲ್, ಅಪ್ಲೈ ದ ಲಾಕ್ಸ್. ಉಡ್ಡಿಯಾನ ಜಾನಾಂತರ ಬಂದ, ಉಡ್ಡಿಯಾನ ಬಂದ, ಮೂಲ ಬಂದ. ಒಂದು 2 ಸೆಕೆಂಡ್ ಕುತ್ಕೊಂಡ್ರೆ ಸಾಕು. ತಕ್ಷಣ ಎಲ್ಲ ರಿಲೀಸ್ ಮಾಡೋದು. ಓಕೆ, ಗಾಟ್ ಇಟ್? ನಾ 2 ಸರಿ ಮಾಡಲಾ? ನೋಡ್ತೀರಾ? ಇದನ್ನೇನು ಅಂದರೆ ಈ ಶೋಲ್ಡರ್ಸ್ನ ನಾವು ಇಲ್ಲಿಗೆ ಒಂದು ಹಿಡಿತಕ್ಕೆ ಕೊಟ್ಟರೆ ಬ್ಯಾಲೆನ್ಸ್ ಸಿಗುತ್ತೆ. ಓಕೆ, ಮಾಡ್ತೀರಾ? ಕಮ್ಯಾಂಡ್ ಕೊಡ್ಲಾ? ಕಮ್ಯಾಂಡ್ ಕೊಡ್ಲಾ? ಎಲ್ಲ ಒಂದ್ಸರಿ ಮೂಲ ಬಂದ ನೀವೇ ಒಂದು 10 ಸರಿ ಹಾಕೊಂಡ್ಬಿಡಿ. ತುಂಬ ಒಳ್ಳೆಯದು ಲೇಡೀಸ್ಗೆ, ತುಂಬ ಒಳ್ಳೆಯದು. ಮುಂದಕ್ಕೆ ನಿಮಗೆ ನೆನ್ಪು ಮಾಡ್ಕೊಳ್ತೀರಾ ನನ್ನ. ಒಂದಷ್ಟು ಸರಿ ಹಾಕೊಂಡು ರಿಲೀಸ್ ಮಾಡಿ. ಅದೊಂದು ನಿಮ್ಮನ್ನು ನಾನು ತೋರಿಸಿಲ್ಲ. ಇನ್ನೆಲ್ಲ ಉಡ್ಡಿಯಾನ ಬಂದ. ಇನ್ಹೇಲ್, ಇನ್ಹೇಲ್. ಇದು ತುಂಬ ನಿಮಗೆ ಕಾನ್ಸಂಟ್ರೇಷನ್ಗೆ ತುಂಬ ಏಕಾಗ್ರತೆನ ಹೆಚ್ಚು ಮಾಡುತ್ತೆ. ಏಕಾಗ್ರತೆ ಹೆಚ್ಚು ಮಾಡುತ್ತೆ ಈ ಒಂದು ಪ್ರಾಣಾಯಾಮ. ಹೊಟ್ಟೆಯ ಸಮಸ್ಯೆಯನ್ನು ದೂರ ಮಾಡುತ್ತೆ ಈ ಪ್ರಾಣಾಯಾಮ. ಸುಮಾರು ವಿದ್ಯಾರ್ಥಿಗಳಲ್ಲಿ ಅದು ಎಕ್ಸಾಮ್ ಟೈಮಲ್ಲಿ ಶುರುವಾಗುತ್ತೆ. ನಾನು ವಾಶ್ರೂಮ್ಗೆ ಹೋಗಿಲ್ಲ ಕಣೆ 2 ದಿನದಿಂದ. ನಾವೆಲ್ಲ ಸ್ಪೋರ್ಟ್ಸ್ಗೆ ಹೋದಾಗ ಹಾಗೆ, ಯಾಕೆಂದರೆ ನಾವೆಲ್ಲ ಬೇರೆ ಕಡೆ ನಮ್ಮ ಮನೆಗಳ ಅಭ್ಯಾಸ ಆಗಿಬಿಟ್ಟಿತ್ತು. ಅಲ್ಲೋದು 2 ದಿನ 3 ದಿನ ಅದು ಬರ್ತಾನೆ ಇರಲಿಲ್ಲ. ಎಲ್ಲ ಹೋಗಿರ್ತಿತ್ತು ಗೊತ್ತಿಲ್ಲ. ಅದು ಕಾನ್ಸ್ಟಿಪೇಷನ್ಗೆ ಇದು ಒಳ್ಳೆಯದು, ಕಾನ್ಸ್ಟಿಪೇಷನ್ಗೆ ಒಳ್ಳೆಯದು, ಸ್ಟ್ರೆಸ್ಗೂ ಸಹ ಒಳ್ಳೆಯದು. ಈ ಒಂದು ಪ್ರಾಣಾಯಾಮ ಎಲಾಸ್ಟಿಸಿಟಿ ಲಾ ಅದ ನಿಯಮದ ಆಧಾರದ ಮೇಲೆ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ, ಗಮನ ಇಟ್ಟು ಕೇಳಿ. ಎಲಾಸ್ಟಿಸಿಟಿ ಅಂದರೆ ಒಂದು ರಬ್ಬರ್ ಬ್ಯಾಂಡ್ ತಗೊಳ್ಳಿ. ರಬ್ಬರ್ ಬ್ಯಾಂಡ್ನ ಎಷ್ಟು ಎಳಿಯೋಕ್ಕೆ ಸಾಧ್ಯ ಅಷ್ಟು ಹಿಂಗೆ ಎಳೆದ್ಬಿಟ್ಟು ಹಿಂಗೆ ಬಿಟ್ಟಾಗ ಏನಾಗುತ್ತೆ? ಯಥಾಸ್ಥಿತಿಗೆ ಹೋಗುತ್ತೆ. ಪುನಃ ಹಿಂಗೆ ತಗೊಂಡ್ರೆ ಉದ್ದ ಆಗುತ್ತೆ, ಆಮೇಲೆ ಹೀಗೆ ಬಿಟ್ಟರೆ ಯಥಾಸ್ಥಿತಿಗಾಗುತ್ತೆ. ಜೋರಾಗಿ ಎಳೆದಾಗ ಏನಾಗುತ್ತೆ?
ಕಟ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಬಿಟ್ಟಾಗ ಆ ಎಲಾಸ್ಟಿಸಿಟಿ ಹೊಟ್ಟೋಗುತ್ತೆ, ಉದ್ದ ಆಗ್ಬಿಟ್ಟಿರುತ್ತೆ. ರಬ್ಬರ್ ಬ್ಯಾಂಡು ಬೇರೆ ಉಪಯೋಗಿಸೋಕ್ಕೆ ಆಗಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಲಾಕ್ ಹಾಕಬೇಕಾದ್ರೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ರೀತಿಯಲ್ಲಿ ಹಾಕಿ. ತುಂಬ ಬಲವಂತ ಮಾಡಿ ಹೊಟ್ಟೆ ಒಳಗೋಗಿಸೋದು, ಮೂಲದ್ವಾರನ ಮಾಡೋದು, ಈ ಕತ್ತನ್ನು ಜಾಸ್ತಿ ಮಾಡೋದು ಅದು ಮಾಡಬಾರ್ದು. ಮಾಡಿದ್ರೆ ರಬ್ಬರ್ ಬ್ಯಾಂಡ್ ಹೇಗಾಗಿರುತ್ತೋ ಹಾಗಾಗ್ಬಿಡುತ್ತೆ, ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಇಲ್ಲ ಅಂತಂದರೆ ಲೂಸ್ನಿಂಗ್ ಆಗಿಬಿಡುತ್ತೆ, ಅಲ್ಲಿರೋ ಮಸಲ್ಸು ಲೂಸ್ನಿಂಗ್ ಆಗುತ್ತೆ. ಎಲಾಸ್ಟಿಸಿಟಿ ಲಾನ ನಾವು ಅರ್ಥ ಮಾಡ್ಕೋಬೇಕು. ಅದರದ್ದೇ ಆದಂತಹ ಒಂದು ಪರಿಮಾಣ ಇರುತ್ತೆ, ಇಷ್ಟೇ ಮಾಡಬೇಕು ಇಂತಹದೇ ರಬ್ಬರ್ ಬ್ಯಾಂಡ್ಗೆ ಅನ್ನೋದು ಅದಕ್ಕೆ ಆದಂತಹ ಒಂದು ನಿಯಮ ಇರುತ್ತೆ. ಇಲ್ಲಿ ನಿಯಮ, ನಿಮ್ಮ ಒಂದು ಸಾಮರ್ಥ್ಯನ ನೀವು ಕಂಡುಕೊಳ್ಳಿ. ಆ ಸಾಮರ್ಥ್ಯಕ್ಕೆ ತಕ್ಕ ರೀತಿಯಲ್ಲಿ ನೀವು ಮಸಲ್ಸ್ನ ಎಕ್ಸ್ಪ್ಯಾಂಡ್ ಮಾಡೋದು ಅಥವಾ ಕಂಟ್ರಾಕ್ಟ್ ಮಾಡೋದು ಮಾಡಬೇಕಾಗುತ್ತೆ. ಎನಿ ಡೌಟ್ಸ್? ಆಮೇಲೆ ಏನು ಮಾಡಬೇಕು, ಗಾಳಿನ ಒಳಗಡೆಗೆ ತಗೋಬೇಕು. ಆಮೇಲೆ ಏನು ಮಾಡಬೇಕು, ಸ್ವಲ್ಪ ಹೊತ್ತು ಹಾಗೆ ಇಟ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಬರುತ್ತಲ್ಲ ನಿಮಗೆಲ್ಲ. ಅಯ್ಯಯ್ಯೋ, ಓ ಮೇಡಮ್ ಜೊತೆಗೆ ಬರಲಿ ಅಂತ ಅಲ್ವಾ, ಅಷ್ಟೊಂದು ಇಷ್ಟಪಡ್ತೀರಾ ನಾನು ನಿಮ್ಮ ಜೊತೆಲೇ ಇರಬೇಕು ಅಂತ ಯಾವಾಗಲೂ. ಆಮೇಲೆ ಏನು ಮಾಡಬೇಕು, ಜಲಂಧರ ಬಂಧ ಹಾಕಬೇಕು. ನಂತರ ಏನು ಮಾಡಬೇಕು, ಉಡ್ಡಿಯಾನ ಬಂಧ ಹಾಕಬೇಕು. ಆಮೇಲೆ ಏನು ಮಾಡಬೇಕು, ಮೂಲ ಬಂಧ ಹಾಕ್ಬಿಟ್ಟು ಆಮೇಲೆ ಏನು ಮಾಡಬೇಕು, ಸ್ವಲ್ಪ ಹೊತ್ತು ಹಾಗೆ ಕೂತ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಎಲ್ಲ ಓಪನ್ ಮಾಡಬೇಕು. ಆಮೇಲೆ ಓಪನ್ ಮಾಡಿದ್ಮೇಲೆ ಗಾಳಿನ ಒಳಗಡೆ ತಗೊಂಡು ಬಾಹ್ಯ ಕುಂಭಕದಲ್ಲಿ 3 ಲಾಕ್ ಹಾಕ್ತೀವಿ. ಒಂದು ಚಿನ್ ಲಾಕ್, ನೇವೆಲ್ ಲಾಕ್, ರೂಟ್ ಲಾಕ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊತೀವಿ. ನಂತರ ಲಾಕನ್ನು ಓಪನ್ ಮಾಡಿ ನಿಧಾನ ಗಾಳಿ ತಗೊಂಡು ನಿಧಾನ ಗಾಳಿ ಬಿಡ್ತೀವಿ. ಉಜ್ಜಾಯಿ ಪ್ರಾಣಾಯಾಮದಲ್ಲಿ ಒಂದೇ ಲಾಕ್ ಹಾಕೋದು, ಯಾವುದು ಚಿನ್ ಲಾಕ್ ಹಾಕ್ಬಿಟ್ಟು ನಿಧಾನ ಗಾಳಿ ತಗೊಳ್ತೀವಿ. ಬಾಹ್ಯ ಕುಂಭಕದಲ್ಲಿ ಲಾಕ್ ಹಾಕಿ ಗಾಳಿ ತಗೊಳ್ಳಲ್ಲ. ಅರ್ಥ ಆಯ್ತಾ ಸರ್? ಉಜ್ಜಾಯಿ ಪ್ರಾಣಾಯಾಮದಲ್ಲಿ ಲಾಕ್ ಹಾಕ್ಬಿಟ್ಟು ಗಾಳಿ ತಗೊಳ್ತೀವಿ. ಬಾಹ್ಯ ಕುಂಭಕದಲ್ಲಿ ಲಾಕ್ ಹಾಕ್ಬಿಟ್ಟು ಏನೂ ಮಾಡಲ್ಲ. ದಟ್ ಈಸ್ ದ ಡಿಫರೆನ್ಸ್. ಓಕೆ, ಉಜ್ಜಾಯಿ ಬಾಹ್ಯ ಕುಂಭಕ, ವೆರಿ ಗುಡ್. ಅಲ್ಲ, ಗಂಟೆಗೆ ಮೆಮೊರಿ ಪವರ್ ಜಾಸ್ತಿ ಆಗ್ಬಿಡ್ತಲ್ಲಪ್ಪ, ಏಕಾಗ್ರತೆ ಫೋಕಸಿಂಗ್ ಎಲ್ಲ. ಓಕೆ, ಕಮಾನ್, ಲೋ ಬ್ಯಾಕ್ ಸ್ಟ್ರೈಟ್. ಕೈಯಿಂದ ರಬ್ ಮಾಡಿ. ಇದನ್ನು ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿದಾಗ ತುಂಬ ಅನುಕೂಲ, ಮಾಡಲೇಬೇಕು. ರಬ್ ಮಾಡಿ ಹಾಟ್ ಏರ್ ಟ್ರೀಟ್ಮೆಂಟ್ ಅದನ್ನು ಕಣ್ಣಿಗೆ ಕೊಡಿ, ಕಣ್ಣಿಗೆ ಹಾಟ್ ಏರ್ ಟ್ರೀಟ್ಮೆಂಟ್. ನಂತರ ಮುಖದಿಂದ ತಲೆಯ ಮೇಲೆ ಕೈ ಇಟ್ಟು ಕೆಳಮುಖವಾಗಿ ಅದಬೇಕು, ಕೆಳಮುಖವಾಗಿ. ನಂತರ ಕಿವಿಯನ್ನು ಒಳಮುಖವಾಗಿ, 2 ಭುಜವನ್ನು ಕೆಳಮುಖವಾಗಿ,
ಮೊಣಕೈ ಮೂಲಕ ಹೊಟ್ಟೆಯನ್ನು ಒಂದು ಮಸಾಜ್ ಮಾಡಿಸ್ಬೇಕು. ನೆಕ್ಸ್ಟು ಮಂಡಿ, ಪಾಪ ಎಲ್ಲರಿಗೂ ಸುಸ್ತು, ಮಂಡಿ ಎಲ್ಲ ನೋವು, ಕಾಲೆಲ್ಲ ನೋವು. ಮೇಡಮ್ ಒಬ್ರಿಗೆ ಮಾತ್ರ ಯಾಕಂದ್ರೆ ವಯಸ್ಸೇ ಆಗಿದೆ ಅಲ್ವಾ, ಹೀಗೇ ಕೂತಿರ್ತಾರೆ. ಓಕೆ, ಥ್ಯಾಂಕ್